राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರುದಾಸ ರಾಜಾ ರಾಮ್ ಮಹಾರಾಜ್ ಕಿ ಜಯ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರುದಾಸ ರಾಜಾ ರಾಮ್ ಮಹಾರಾಜ್ ಕಿ ಜಯ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಅವರ ಅತ್ಯಂತ ಅಂತರಂಗದ ಭಕ್ತಾಗ್ರಣಿ ದಾಸಶ್ರೇಷ್ಠ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುನು. ಇನ್ನು ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವಾತ ಪ್ರಣಾಮಗಳು. ಈ ಒಂದು ಅಪೂರ್ವವಾದಂಥ ಅಭಂಗ ಸತ್ಸಂಗದ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ನಿತ್ಯದಲ್ಲಿಯೂ ಜರುಗುವ ಈ ಅಭಂಗ ಸತ್ಸಂಗವನ್ನು ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಅತ್ಯಂತ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳು. ಪ್ರತಿನಿತ್ಯದಲ್ಲೂ ತಮ್ಮೆಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ, ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಿದಂತಹ ಮಹಾನ್ ಮಹಾತ್ಮರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ನಾವು ನೀವುಗಳೆಲ್ಲ ಪ್ರಾರಂಭ ಮಾಡೋಣ. ಶ್ರೀ ಸದ್ಗುರು ಸಮರ್ಥರು ಹಾಗೂ ಆ ಮಹಾಸ್ವಾಮಿ ಕೃಪೆಯಿಂದ ಇವತ್ತಿನ ಒಂದು ಅಭಂಗದ ಕುರಿತು ನಾವು ನೀವುಗಳೆಲ್ಲ ಚಿಂತನೆ ಮಾಡಬೇಕಾಗ್ಯದ. ಅವರು ಏನು ನುಡಿಸ್ತಾರ ಆ ವಿಚಾರಗಳನ್ನು ನಾವು ನೀವುಗಳೆಲ್ಲ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಚಿಂತನೆ ಮಾಡೋಣ. ವಿಶೇಷ ಇವತ್ತಿನ ಅಭಂಗ ಬಹಳ ಅದ್ಭುತವಾದಂಥ ಅಭಂಗ. ಈ ಅಭಂಗವನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಅಷ್ಟೇ ಜಾಗೃತರಾಗಿ, ಅಷ್ಟೇ ಏನಪ್ಪಾ ಅಂದ್ರೆ ಸಂಪೂರ್ಣ ನಾವು ಇದರಾಗ ಲಕ್ಷ್ಯ ಕೊಟ್ಟು ಈ ಒಂದು ಅಭಂಗವನ್ನು ಚಿಂತನೆ ಮಾಡಬೇಕಾಗಿದ್ದು ಬಹಳ ಅವಶ್ಯದ ಅಂತೇಳಿ ನನಗನ್ನಿಸ್ತದೆ. ಅದಕ್ಕೆ ಇದು ಹೆಂಗಪ್ಪ ಅಂದ್ರೆ ದಾಸಬೋಧದೊಳಗೆ ದಶಕಾರು ಸಮಾಸ ಒಂದು ದೇವಶೋಧನ ನಿರೂಪಣೆ ಒಳಗೆ ಸಮರ್ಥರು ಮೊದಲೇ ಓವಿ ಒಳಗೆ ಅಂತಾರ, ಚಿತ್ತ ಸುಚಿತ ಕರಾವೆ.
चित्त सुचित करावे बोलिले ते जीवी धरावे ಸಾವದ ಹೂವು ನೀ ಬಯಸಾವೆ ನಿಮಿಷ ಏಕ ಅಂತ ಹೇಳಿ ಮೊದಲೇ ಓವಿ ಪ್ರಾರಂಭ ಮಾಡ್ತಾರ ಅವರು. ಯಾಕದನ್ನ ಆ ಓವಿ ಪ್ರಾರಂಭ ಮಾಡ್ತಾರ? ಉಳ್ಕಿದ ಯಾವ ಸಮಾಸದೊಳಗ ಅಥವಾ ಯಾವ ದಶಕದ ಪ್ರಾರಂಭದಾಗ ಶುರು ಮಾಡಿಲ್ಲ. ಖರೆ ಈ ಸಮಾಸದೊಳಗೆ, ಈ ದಶಕದ ಈ ಸಮಾಸದೊಳಗೆ ಯಾಕೆ ಅವ್ರು ಈ ಓವಿಯನ್ನು ಬಳಸ್ಯಾರಂದ್ರ, ಇವತ್ತಿನ ಈ ಒಂದು ವಿಷಯನ ಇನ್ನು ಮುಂದೆ ಏನ್ ನಾನು ನಿಮ್ ಜೋಡಿ ಚಿಂತನೆ ಮಾಡಬೇಕಾಗ್ಯದ, ಆ ವಿಷಯ ಸಾಮಾನ್ಯ ಅಲ್ಲ, ದೇವಶೋಧನ ನಿರೂಪಣ. ಯಾಕಂದ್ರೆ ಮುಖ್ಯ ದೇವಾಸಿ ಜಾಣಾವೆ ಜನ್ಮ ಸಾರ್ಥಕತೆ ಕರಾವೆ ನ ಕಳೆ ತರಿ ಸತ್ಸಂಗ ಧರಾವೆ ಮಂಜೆ ಕಳೆ ಅಂತೇಳಿ ಸಮರ್ಥರು ತಮ್ಮ ದಾಸೋಹನಾಗ ಹೇಳ್ತಾರ. ಎಲ್ಲಿಯವರೆಗೆ ಆ ಮುಖ್ಯ ದೇವನ ನಿಜವಾದ ಸ್ವರೂಪದ ಅನುಭವ ನಮಗಾಗುವುದಿಲ್ಲ, ಆ ಮುಖ್ಯ ದೇವನ ಸ್ವರೂಪ ಸಾಕ್ಷಾತ್ಕಾರ ನಮಗಾಗುವುದಿಲ್ಲ, ಅಲ್ಲಿ ತನಕ ನಮ್ಮ ಜನ್ಮದ ಸಾರ್ಥಕತೆ ಆಗುವುದಿಲ್ಲ ಅಂತಾರೆ. ಅದಕ್ಕೆ ಮುಖ್ಯ ದೇವಾಸಿ ಜಾಣಾವೆ, ಆ ಮುಖ್ಯ ದೇವ ಯಾರಪ್ಪ? ಅವ ಎಲ್ಲೆಲ್ಲಿದ್ದಾನ, ಅವನ ಅಸ್ತಿತ್ವ, ಅವನ ಸ್ವರೂಪ ಎಲ್ಲೆಲ್ಲಿ ಅಡಗ್ಯದ, ಇದನ್ನೆಲ್ಲ ನಾವು ಅನುಭವಕ್ಕೆ ತಗೊಂಡಾಗ ಮಾತ್ರ ನಾವು ನೀವುಗಳೆಲ್ಲ ಈ ಏನು ಭಕ್ತಿ, ಮಹಾಸ್ವಾಮಿಯ ಭಕ್ತಿಯನ್ನ ಕೈಗೊಂಡೆವು ಅಥವಾ ಮಹಾಸ್ವಾಮಿಯ ಭಕ್ತಿ ಮಾರ್ಗದೊಳಗೆ ನಾವು ನಡಿಲಿಕ್ಕತ್ತೇವು. ಆ ಮಾರ್ಗದ ಅಂತಿಮ ಧ್ಯೇಯ ಅನ್ನು ನಾವು ಮುಟ್ಟಿದಂಗೆ ಆಗ್ತದೆ. ಆ ಮಹಾಸ್ವಾಮಿಯ ಸ್ವರೂಪ ಎಲ್ಲೆಲ್ಲಿ ಅಡಗ್ಯದ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರಬೇಕು. ಅಲ್ಲಿಯವರೆಗೆ ನಮ್ಮಲ್ಲಿರುವಂಥ ಅಹಂಕಾರ, ಮಮಕಾರ, ದ್ವೇಷ, ಅಸೂಯೆ, ತಿರಸ್ಕಾರ, ಇಂಥ ಯಾವ ಕಲ್ಮಶಗಳು, ಅವಗುಣಗಳು ನಮ್ಮಿಂದ ಹೋಗುದಿಲ್ಲ ಅಂತಾರ. ಯಾಕಂದ್ರೆ ಎಲ್ಲಿವರೆಗೆ ಮಹಾಸ್ವಾಮಿ ಎಲ್ಲೆಲ್ಲಿ ಅಡಿಗ್ಯಾನ ಅನ್ನುವಂಥದ್ದು ಗೊತ್ತಾಗುದಿಲ್ಲ, ಅಲ್ಲಿ ತನಕ ನಾವು ಎಲ್ಲರನ್ನೂ ಪ್ರೇಮ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಂತ ಮಹಾನ್ ಸ್ಥಿತಿ, ಅಂತ ಅಂತಿಮ ಸ್ಥಿತಿ, ಭಕ್ತನ ಅಂತಿಮ ಧ್ಯೇಯ ಏನಪ್ಪಾ ಅಂದ್ರೆ ಆತ್ಮಜ್ಞಾನ, ಆತ್ಮನ ಅಸ್ತಿತ್ವದ ಅರಿವು. ಪರಮಾತ್ಮ ಎಲ್ಲೆಲ್ಲಿ ಅಡಿಗ್ಯಾನ, ಆ ಮಹಾಸ್ವಾಮಿ ಸ್ವರೂಪ ಎಲ್ಲೆಲ್ಲಿ ಅಡಿಗ್ಯದ, ಇದನ್ನು ನಾವು ತಿಳ್ಕೋಬೇಕಾಗ್ಯದ. ಅದನ್ನ ತಿಳ್ಕೋಬೇಕಾದ್ರೆ ನಾವೇನ್ ಮಾಡಬೇಕು? ಮೊದಲು ಚಿತ್ತ ಸುಚಿತ ಕರಾವಿ. ಸಮರ್ಥರಂತಾರೆ ನಮ್ಮ ಚಿತ್ತ ಸುಚಿತ, ಒಳ್ಳೆಯದೇನಪ್ಪಾ ಅಂದ್ರೆ ಪವಿತ್ರವಾದ ನಿಷ್ಕಲ್ಮಶ ಚಿತ್ತದಿಂದ ನಾವು ಕೂಡಬೇಕು. ಯಾಕಂದ್ರ ಚಿತ್ತ ಸುಚಿತ ಇರೋದು ಬಹಳ ಕಠಿಣ. ಮೊದಲಿಗೆ ಕೂತಾಗ ಚಿತ್ತ ಸುಚಿತ ಇರ್ತದ, ಆದ್ರೆ ಮುಂದೆ ಬರ್ತಾ ಅದೇನಾಗ್ಬಿಡ್ತದ, ಚಿತ್ತ ದುಶ್ಚಿತ ಆಗಿಬಿಡ್ತದ. ದುಶ್ಚಿತ ನಿರೂಪಣ ಅಂತೇಳಿ ಸಮರ್ಥರು ಒಂದ್ರಾಗ 8ನೇ ದಶಕ 6ನೇ ಸಮಾಸ ದಾಸಬೋಧಗಳಂತಾರ. ಶಿಷ್ಯ ಗುರುವಿಗೆ ಕೇಳ್ತಾನ್ರಿ, ಶಿಷ್ಯ ಗುರುವಿಗೆ ಕೇಳ್ತಾನ, ಸತ್ಸಂಗ ನಡೆದಿರ್ತದ ಪ್ರವಚನ. ಆವಾಗ ಈ ಸತ್ಸಂಗದೊಳಗೆ ಇರೋದ್ರಿಂದ ಈ ಸತ್ಸಂಗದ ಮಹತ್ವ ಏನದ್ರಿ ಗುರುಗಳ ಅಂತ ಕೇಳ್ತಾನ. ಅದಕ್ಕೆ ಅವಂತಾರ ಶ್ರೋತಾವಿನವಿ ವಕ್ತಯಾಸಿ. ವಕ್ತಾರ ನನ್ನ ಶ್ರೋತೃಗಳು ಕೇಳ್ತಾರ, ಶ್ರೋತಾವಿನವಿ ವಕ್ತಯಾಸಿ ಸತ್ಸಂಗಾಚಿ ಮಹಿಮಾ ಕೈಸಿ. ಈ ಸತ್ಸಂಗದಾಗ ಇರುವುದರಿಂದ ಈ ಸತ್ಸಂಗದ ಮಹಿಮಾ ಏನದ? ಮೋಕ್ಷ ಲಾಭೆ ಕಿತಾ ದಿವಸಿ ಹೇ ಮಜ ನಿರೂಪಾವೆ. ಗುರುರಾಯ, ಈ ಸತ್ಸಂಗದಾಗ ನಾವು ಎಷ್ಟು ದಿವಸದಿಂದ ಇರುವುದರಿಂದ ಇಲ್ಲಿ ನಮಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ, ಅಥವಾ ನಮ್ಮ ಸ್ವರೂಪ ಸಾಕ್ಷಾತ್ಕಾರ, ಆ ಭಗವಂತನ ನಿಜವಾದ ಸ್ವರೂಪ ಎಲ್ಲೆಲ್ಲಿ ಅಡಿಗೆದ ಅನ್ನುವಂಥದ್ದು ಯಾವಾಗ ಗೊತ್ತಾಗ್ತದ ಅಂತಂದಾಗ ಆ ವಕ್ತಾರ ಹೇಳ್ತಾನ, ಮುಕ್ತಿ ಲಾಭೆ ತತ್ಕ್ಷಣಿ ಅಂತಾರ. ಆ ಕ್ಷಣದಾಗಿ ನಿಮಗೆ ಆಗ್ತದ, ಆದ್ರ ವಿಶ್ವಾಸತಾ ನಿರೂಪಣೆ, ನೀವು ಆ ವಕ್ತಾರ ಹೇಳುವಂತ ನಿರೂಪಣೆಯ ಮೇಲೆ ವಿಶ್ವಾಸ ಇಡಬೇಕಂತಾರ. ಮುಕ್ತಿ ಲಾಭೆ ತತ್ಕ್ಷಣಿ ವಿಶ್ವಾಸತಾ ನಿರೂಪಣೆ ದುಷಿತ ಬಣೆ ಹಾನಿ ಹೋತಸೆ. ಏನ್ ಮಾಡೋದು? ಬಂದಾಗ ನಿಮ್ ಚಿತ್ತ ಚಲೋ ಇರ್ತದ, ಆದ್ರ ಚಿತ್ತ ದುಷಿತ ಆಗಿಬಿಡ್ತದ. ಇಲ್ಲಿ ಬಂದು ಕೂತ್ ಸ್ವಲ್ಪ ಟೈಮ್ದಾಗ ಏನಾಗಿಬಿಡ್ತದ, ಚಿತ್ತ ದುಷಿತ ಆಗಿ ಕೆಲವೊಬ್ಬರು ಚಿತ್ತ ಯಾವುದನ್ನ ಹೆಚ್ಚು ಮನಶ್ಚಿಂತನ ಮಾಡ್ತಿರ್ತದ ಆ ಕಡೆ ಅದು ಹೋಗಿಬಿಡ್ತದ. ಅದಕ್ಕೆ ಆ ಚಿತ್ತವನ್ನ ನಾವು ಶುಚಿತವಾಗಿಟ್ಟುಕೊಂಡ ಇವತ್ತಿನ ಈ ಅಭಂಗವನ್ನ ಬೋಲಿಲೇತೆ ಜೀವಿ ಧರಾವೆ, ಇವತ್ತಿನ ಈ ಅಭಂಗದೊಳಗ ಆ ಮಹಾನ್ ಸಂತ ಶ್ರೇಷ್ಠರು, ಭಕ್ತ ಶ್ರೇಷ್ಠರು ಆಗಿರುವಂತಹ ಆ ಜ್ಞಾನಿಗಳು ಏನು ಹೇಳಿಕತ್ತಾರ ಅನ್ನುವಂಥ ಅಭಂಗವನ್ನ ಬೋಲಿಲೇತೆ ಜೀವಿ ಧರಾವೆ, ಅದನ್ನು ನಾವು ಮನಸ್ಸಿನಾಗ ಅಗದಿ ಗಟ್ಟಿ ಹಿಡ್ಕೋಣು. ಸಾವದ ಹೂವು ನೀ ಬಯಸಾವೆ ನಿಮಿಷ ಏಕ. ಈ ತಾಸು ನಾವು ಅತ್ಯಂತ ಜಾಗೃತರಾಗಿ ಸಾವಧರಾಗಿ ಚಿಂತನಾ ಮಾಡೋಣ. ಯಾಕಂದ್ರೆ ಇವತ್ತಿನ ಅಭಂಗ ಸಾಮಾನ್ಯ ಅಭಂಗ ಇಲ್ಲಿದು. ಇದು ಹೆಂಗದ ಅಂದ್ರ ಈ ಅಭಂಗದ ವಿವರಣಾ ಮಾಡಬೇಕಾದ್ರೂ ಸಹಿತ ಅಂಥ ಯೋಗ್ಯತಾ ಬೇಕೇನೋ ಅನಿಸ್ತದೆ. ಯಾಕಂದ್ರ
ಕೆಲವೊಂದನ ಆಧ್ಯಾತ್ಮದೊಳಗ ಸದ್ಗುರುವಿನ ವರ್ಣನ ಮಾಡಲಿಕ್ಕೆ, ಆಮೇಲೆ ಸಂತರ ವರ್ಣನ ಮಾಡೋದಾಗ್ಲಿ, ಆ ವಿಮಲ ಬ್ರಹ್ಮನ ಒಂದು ಸ್ಥಿತಿಯ ಆ ಭಗವಂತನ ಸ್ವರೂಪದ ವರ್ಣನ ಮಾಡೋದಾಗ್ಲಿ, ಅದರ ಅಸ್ತಿತ್ವದ ಅರಿವನ್ನು ಮಾಡಿಕೊಡೋದಾಗ್ಲಿ ಅಷ್ಟೇನು ಸಾಮಾನ್ಯ ಕೆಲಸ ಅಲ್ಲ ಅಂತಾರು. ಆದ್ರೆ ಇದನ್ನ ಸರ್ವಸಾಧಾರಣ ಆಗಿ ಹೋದಂತ ಮಹಾನ್ ಸಂತರು ಈ ಸ್ಥಿತಿಯನ್ನು ಮುಟ್ಟ್ಯಾರ. ಕೆಲವೊಬ್ಬರು ಅದನ್ನ ಜಗತ್ ಕಲ್ಯಾಣಕ್ಕಾಗಿ ಹೇಳ್ಯಾರ, ಕೆಲವೊಬ್ಬರು ಅದೇ ತಮ್ಮದೇ ತಾನಾದಂತ ಆನಂದದೊಳಗೆ ಉಳ್ಕೊಂಡು ಬಿಟ್ಟಾರ. ಆದ್ರೆ ಇವತ್ತಿನ ಈ ಅಭಂಗ ನೋಡ್ರಿ, ಪ್ರತಿ ವಾರ ನಾವು ಚಿದಂಬರ ಮಹಾಸ್ವಾಮಿಯ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ದಾಸ ರಾಜಾರಾಮ್ ಮಹಾರಾಜರ ಅಭಂಗವನ್ನು ನಾವು ಚಿಂತನೆ ಮಾಡ್ತಿದ್ದೆವು. ಇವತ್ತ ಅಷ್ಟೇ ಶ್ರೇಷ್ಠವಾದಂತಹ ಭಕ್ತಿಯಾದಂತಹ ಶಿಷ್ಯ ಆದಂತಹ, ಯಾಕಂದ್ರ ರಾಜಾರಾಮರ ಜೊತೆ ಜನ್ಮಾಂತರದ ಪ್ರತಿ ಅವತಾರದೊಳಗೂ ಸಹಿತ ದಾಸ ರಾಜಾರಾಮರ ಜೊತೆ ಆ ಮಹಾಸ್ವಾಮಿಯ ಭಕ್ತಿಯನ್ನ ಮಾಡಿದಂತಹ ಸಂತ ಶ್ರೇಷ್ಠ ಯಾರಪ್ಪ ಅಂದ್ರ ಸಂತ ವಿಠಾಬಾಯಿಯ ಅಭಂಗವನ್ನು ನಾವು ಇವತ್ತು ಚಿಂತನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಮಹಾನ್ ಭಕ್ತಿ ಆಕೆ ಜನ್ಮಾಂತರದಿಂದ ವಿಚಾರ ಮಾಡಿದ್ರೆ ಯುಗದಿಂದನೂ ಸಹಿತ ದಾಸ ರಾಜಾರಾಮರು ಮತ್ತು ವಿಠಾಬಾಯಿ ಇವರು ಭಗವಂತನ ಭಕ್ತಿಯೊಳಗೆ ಕೂಡೇ ಭಗವಂತನ ಜೋಡಿನೇ ಇವರು ಅವತಾರ ತೊಟ್ಟುಕೊಂಡು ಬಂದ ಈ ಭಕ್ತಿಯ ಮರ್ಮವನ್ನು ಜಗತ್ತಿಗೆ ತಿಳಿಸ್ಯಾರ, ಅದನ್ನ ತೋರ್ಸ್ಯಾರ, ನಡೆದ ಅಂಥ ಒಂದು ಶ್ರೇಷ್ಠ ಸಂತ ವಿಠಾಬಾಯಿಯ ಅಭಂಗವನ್ನು ನಾವು ನೀವುಗಳೆಲ್ಲ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಆ ಅಭಂಗವನ್ನು ಮೊದಲು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಆಮೇಲೆ ಒಂದೊಂದೇ ಏನಪ್ಪಾ ಅಂದ್ರೆ ನುಡಿಯನ್ನು ನಾವು ಚಿಂತನೆ ಮಾಡೋಣ. ಏನಂತದ ಅಭಂಗ ಅಂತಂದ್ರೆ, ಹರೇ ವ್ಯಾಪಕ माझा स्वामी चिदंबर, व्यापक माझा स्वामी चिदंबर, व्यापक माझा स्वामी चिदंबर, व्यापक माझा स्वामी चिदंबर, व्यापक माझा स्वामी चिदंबर. जळी स्थळी आहे सर्वाकडे आहे, जळी स्थळी आहे सर्वाकडे आहे, अग्निवायू आकाशी पाताळी, अग्निवायू आकाशी पाताळी, व्यापक माझा स्वामी चिदंबर, व्यापक माझा स्वामी चिदंबर. तुझ्या जवळी आहे मागे पुढे आहे, तुझ्या जवळी आहे मागे पुढे आहे, ब्रह्मांड व्यापूनी उरला भगवंत, ब्रह्मांड व्यापूनी उरला भगवंत, व्यापक माझा स्वामी चिदंबर, व्यापक माझा स्वामी चिदंबर. निर्जीव मध्ये आहे सजीव मध्ये आहे, निर्जीव मध्ये आहे सजीवामध्ये आहे, काष्टा माझी येते तेथे सगळीकडे, काष्टा माझी येथे तेथे सगळीकडे, व्यापक माझा स्वामी चिदंबर, व्यापक माझा स्वामी चिदंबर. देहामध्ये आहे सजीव, देहाचे बाहेर आहे, देहामध्ये आहे देहाचे बाहेर आहे, 14 लोकी व्यापक भगवंत, 14 लोकी व्यापक भगवंत, व्यापक माझा स्वामी चिदंबर,
करता कराविता व्यापक व्यापकत्व भयानक रूप सुंदर ते रूप भयानक रूप सुंदर ते रूप व्यापक माझ्या स्वामी चिदंबर भीती घालितो निर्भय करीतो भीती घालितो निर्भय करीतो नाही ओळख होतो इंद्रियासी जाण नाही ओळख होतो इंद्रियासी जाण व्यापक माझा स्वामी चिदंबर व्यापक माझा स्वामी चिदंबर विठाबाई म्हणे माझा चिदंबर विठाबाई म्हणे माझा चिदंबर व्यापुनी असोनी नाही दिसतो देव व्यापोनी असोनी व्यापुनी असोनी नाही दिसतो देव व्यापक माझा स्वामी चिदंबर व्यापक माझा स्वामी चिदंबर व्यापक माझा स्वामी चिदंबर औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय दास राजा राम महाराज की जय सकल साधु संत महाराज की जय 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 ರಘುವೀರ ಸಮರ್ಥ ನೋಡ್ರಿ ಎಂಥ ಅದ್ಭುತವಾದಂತಹ ಅಭಂಗ ಇದು ಯಾಕಂದ್ರ ಮಹಾಸ್ವಾಮಿಯ ಸ್ವರೂಪ ರೂಪ ಪ್ರತಿಯೊಬ್ಬರಿಗೂ ಗೊತ್ತದ ರೂಪ ಎಲ್ಲರೂ ರೂಪವನ್ನ ಸಗುಣ ರೂಪವನ್ನು ನೋಡ್ಯಾರ ಆದ್ರ ನಿರ್ಗುಣ ಸ್ವರೂಪ ಎಲ್ಲೆಲ್ಲದ ಅನ್ನುವಂತ ಅನುಭವ ಬಹಳಷ್ಟು ಕಡಿಮೆ ಮಂದಿಗೆ ಇದು ಆಗ್ಲಿಕ್ಕೆ ಸಾಧ್ಯದ ಯಾರಿಗೆ ಮಹಾಸ್ವಾಮಿ ತನ್ನ ನಿರ್ಗುಣ ಸ್ವರೂಪವನ್ನು ತೋರಿಸಬೇಕನ್ನುವಂತ ಒಂದು ಕೃಪಾ ಮಾಡ್ಯಾನ ಅವ್ರಿಗೆ ಮಾತ್ರ ಇದು ಕಲ್ಪನಾಕದ ಅವ್ರಿಗೆ ಮಾತ್ರ ಇದು ಅನುಭವಕ್ಕೆ ಬಂದದಂತಾರು ಅಂಥವ್ರೊಳಗ ಅಗ್ರಗಣ್ಯರು ಯಾರ್ಯಾರಪ್ಪ ಅಂದ್ರ ನಮ್ಮ ಏನಪ್ಪ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು ಮತ್ತು ವಿಠಾಬಾಯಿ ಅದರ ಜೊತೆ ಸಕಾರಾಮ್ ತ್ರಿಂಬ ಗರ್ದೆ ಆಮೇಲೆ ಶಿವಶಾಸ್ತ್ರಿಗಳು ಇನ್ನೂ ಇರಬಹುದು ಯಾಕಂದ್ರೆ ನಿಮ್ಮಷ್ಟು ನನಗೆ ಈ ಒಂದು ಸಂಪ್ರದಾಯದ ಒಂದು ಪರಿಚಯ ನನಗಿಲ್ಲ ಯಾಕಂದ್ರೆ ಇದು ನಿಮಗಂತರೂ ಗೊತ್ತದ ನಾನು ಕುಬಕಡ್ಡಿ ರಂಗರಾವ್ ಮಹಾರಾಜರ ಶಿಷ್ಯ ಮನುಷ್ಯ ನನಗ ಎಲ್ಲ ಕಡೆನೂ ಸಮರ್ಥ ಒಂದು ಸ್ವರೂಪ ಅದ ಅನ್ನುವಂತ ಒಂದು ಕಾರಣಕ್ಕೆ ಆಮೇಲೆ ನಮ್ಮ ಮಹಾರಾಜರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಚಿದಂಬರ ಮಹಾಸ್ವಾಮಿ ಮೇಲೆ ಅತ್ಯಂತ ಭಕ್ತಿ ಇತ್ತವರು ಬಹುಶಃ ನಮ್ಮ ತಾಯಿಯವ್ರು ಹೇಳ್ತಾರ ಮಹಾರಾಜರು ನಮ್ಮ ತಾಯಿಯವ್ರನ್ನ ಅದು ಕರ್ಕೊಂಡ ಮುರುಗೋಡಕ್ಕೆ ಹೋಗಿ 3-4 ದಿವಸ ಅಲ್ಲಿ 4-5 ದಿವಸ ಇದ್ರಂತಲ್ಲಿ ಅವ್ರು ಇದ್ದು ಅಲ್ಲೆಲ್ಲ ಮಹಾಸ್ವಾಮಿ ಒಂದು ಸೇವೆಯನ್ನು ಅದು ಮಾಡ್ಯಾರ ಅವರು ಅಲ್ಲೆಲ್ಲ ಅಲ್ಲಿ ಕಾರ್ಯಕ್ರಮದಾಗ ಭಾಗವಹಿಸಿದ್ರು ಅಂಥೇಳಿ ನಮ್ಮ ತಾಯಿಯವ್ರು ಹೇಳ್ತಾರ ಯಾಕಂದ್ರೆ ನಮ್ಮ ತಾಯಿಯವರು ಅಂದ್ರೆ ಏನು ಮಹಾರಾಜ ರಂಗರಾವ್ ಮಹಾರಾಜರ ಮಾನಸ ಪುತ್ರಿ ಇದ್ದಂಗ ಅಂತೇಳಿ ನಾವು ಇವತ್ತಿನ ದಿವಸ ಈ ಮಾರ್ಗದೊಳಗೆ ಏನೋ ನಮ್ಮಿಂದ ಬರುವಂತ ವಾಣಿಯನ್ನು ಪ್ರೇಮದಿಂದ ಕೇಳಬೇಕನ್ನುವಂತ ಭಾವ ನಿಮ್ಮಲ್ಲಿ ನಿಮ್ಮ ಅಂತರಂಗದಾಗ ಜಾಗೃತ ಆಗ್ಬೇಕಾರ ಇದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು ಅವ್ರ ಅತ್ಯಂತ ಅಖಂಡ ಏನಪ್ಪಾ ಅಂದ್ರೆ ಅಂತ ಒಂದು ಮಹಾರಾಜರ ಸಮರ್ಥ ಭಕ್ತಿ ಮಾಡ್ತಿದ್ರು ಅಂತೇಳಿ ಇವತ್ತು ನಾನು ನಿಮ್ಮ ಜೋಡಿ ಇದನ್ನ ಹಂಚ್ಕೊಳಿಕತ್ತೀನಿ ಇರ್ಲಿ ಅಂಥೇಳಿ ಆ ಕಾರಣದಿಂದ ನನಗೆ ಏನಾಗಿದೆ ನನಗೆ ಸರ್ವಸಾಧಾರಣ ಎಲ್ಲ ಕಡೆನೂ ಪ್ರೇಮನೇ ಅದ ಎಲ್ಲ ಸಂಪ್ರದಾಯದ ಮೇಲೂ ನನಗೆ ಅಷ್ಟೊಂದು ಪ್ರೇಮ ಎಲ್ಲ ಸಂಪ್ರದಾಯದ ಮಹಾತ್ಮರ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಅಪೇಕ್ಷೆ ಇವೆಲ್ಲ ಅವ ಅಂಥೇಳಿ ನಾನು ನಿಮ್ಮ ಈ ಒಂದು ಅಭಂಗ ಸತ್ಸಂಗದೊಳಗೆ ಸೇವೆ ಮಾಡ್ಲಿಕ್ಕತ್ತೀನಿ ನನಗಿಂತ ಹೆಚ್ಚು ತಿಳಿದವ್ರು ಇದ್ದೀರಿ ಯಾಕಂದ್ರೆ ನಿಮ್ದು ಹೆಂಗದ ಅಂದ್ರೆ ನಾ ಏನು ಹೇಳ್ಬೇಕಂತ ನಾನು ನಿಮ್ಗೆ ಮೊದಲು ಗೊತ್ತದ ಈಗ ನಿಮಗೆ ತಿಳಿದಿರ್ತದ ಆದರೂ ಸಹಿತ ಈಗೇನು ಮಹಾಸ್ವಾಮಿ ನಮ್ಮಿಂದ ನುಡಿಸ್ತಾನ ಅದನ್ನು ಕೇಳ್ಕೊಂಡು ಇನ್ನಷ್ಟು ನೀವು ತಿಳ್ಕೊಂಡು ಇನ್ನಷ್ಟು ನೀವು ಈ ಪರಮಾರ್ಥದ ಮಾರ್ಗದೊಳಗೆ ಆನಂದದ ಅನುಭೂತಿಯನ್ನು ಹೊಂದೋಣ ಅನ್ನುವಂಥ ಕಾರಣಕ್ಕಾಗಿ ಇವತ್ತಿನ ಈ ಅಭಂಗ ಏನದಲ್ಲ ಈಗ ಹೆಂಗ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧ 200 ಸಮಾಸಗಳನ್ನು ಬರೆದು 200ನೇ ಸಮಾಸ ವಿಮಲ ಬ್ರಹ್ಮ ನಿರೂಪಣ ಅಂತೇಳಿ ಬರೀತಾರ ಕೊನೆ ಸಮಾಸ ಅದು ಬ್ರಹ್ಮ ನಿರೂಪಣ ಅನ್ನುವಂಥದ್ದು ಮೊದಲಾದ್ರೂ ಕೆಲವೊಂದು ಸಮಾಸಗಳನ್ನ ಬ್ರಹ್ಮ ನಿರೂಪಣ ಬರ್ದಾರ ಬ್ರಹ್ಮನ ಬಂದ ಅಸ್ತಿತ್ವ ಎಲ್ಲೆಲ್ಲದ ಅನ್ನುವಂಥದ್ದು ಹಂಗ ಕೊನೆಗೆ
ಅವ್ರಂತಾರ झाले साधनाचे फळ संसार झाला सफळ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಲೆ. ಸಮರ್ಥ ರಾಮದಾಸ್ ಮಹಾರಾಜರು 200ನೇ ಸಮಾಸನಾಗ ಏನಂತಾರ, झाले साधनाचे फळ, ನನ್ನ ಸಾಧನ ಇವತ್ತು ಸಫಲ ಆಯ್ತು. ಸಂಸಾರ झाला ಸಫಳ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಲೆ. ಆ ನಿರ್ಗುಣ ಪರಬ್ರಹ್ಮ ನನ್ನ ಅಂತರಂಗದೊಳಗೆ ಬಿಂಬಿಸಿದ, ಅವು ಎಲ್ಲೆಲ್ಲ ಅಡಗಿದನು ಅಂತದ್ದು ಅನುಭವಕ್ಕೆ ಬಂತು. ಅದಕ್ಕೆ ನನ್ನ ಏನಪ್ಪಾ ಅಂದ್ರ ನನ್ನ ಒಂದು ಸಾಧನ ಸಫಲ ಆತು ಅಂತ. ಏಕನಾಥ್ ಮಹಾರಾಜರಂತಾರ, झाली ಸಂಧ್ಯಾ ಸಂದೇಹ माझा गेला. ಈಗೇನು ಈ ಅಧ್ಯಾತ್ಮದೊಳಗೆ ಒಂದು ಕೊನೆಯ ಒಂದು ಮೆಟ್ಟಲ್ದಾಗ ನಾ ಇದ್ದಲ್ಲ ಅಂದ್ರೆ ಸಂಧ್ಯಾಕಾಲ. ಸಂಧ್ಯಾಕಾಲ ಅಂದ್ರೆ ನಮ್ಮ ವಯಸ್ಸ ಮುಪ್ಪಿನ ಕಾಲನಾಗ ಅಂದಂಗದ. ಅಂದ್ರೇನು, ಅಧ್ಯಾತ್ಮದ ಒಂದು ಮುಪ್ಪಿನ ಕಾಲ ಅಂದ್ರೆ ಅಧ್ಯಾತ್ಮದ ಒಂದು ಉಚ್ಚ ಸ್ಥಿತಿಗೆ ಹೋದಾಗ ಸಂದೇಹ ಮಾಜ ಆಗಿಲ್ಲ, ನನ್ನ ಎಲ್ಲಾ ಸಂದೇಹ ನಿವಾರಣೆ ಆತು. ಆತ್ಮಾರಾಮ ಹೃದಯ ಸಹಜ ಅಲ್ಲ, ಆ ಆತ್ಮಾರಾಮ ನನ್ನ ಹೃದಯದೊಳಗ ಸಹಜ ಬಿಂಬಿಸಿದ. ಹಂಗ ವಿಠಾಬಾಯಿ ಆದ್ರೂ ಸಹಿತ, ಸಂತ ವಿಠಾಬಾಯಿ ಆದ್ರೂ ಸಹಿತ ತಮ್ಮ ಒಂದು ಮಹಾಸ್ವಾಮಿಯ ಭಕ್ತಿಯೊಳಗ ಅಂತ ಒಂದು ಉಚ್ಚ ಸ್ಥಿತಿಗೆ ಹೋಗಿ ಆ ಮಹಾಸ್ವಾಮಿ ಎಲ್ಲೆಲ್ಲಿ ಅಡಿಗ್ಯಾನ ಅನ್ನುವಂಥದ್ದು ಅನುಭವಕ್ಕೆ ತಗೊಂಡ ಆ ಅನುಭವವನ್ನು ಒಳಗಿಟ್ಕೊಳಿಕ್ಕಾಗಲಾರ್ದ, ಆ ಆನಂದವನ್ನು ಒಳಗಿಟ್ಕೊಳಿಕ್ಕಾಗಲಾರ್ದ. ಅಂದ್ರ ಅವತ್ತು ನೋಡ್ರಿ, ಮಹಾಸ್ವಾಮಿಯ ಭಕ್ತಿಯನ್ನ ಜಗತ್ತಿನ ತುಂಬೆ ಹರಡಿದವರೊಳಗ ಅತ್ಯಂತ ಏನಪ್ಪಾ ಅಂದ್ರೆ ಅಗ್ರಗಣ್ಯರಂದ್ರ ದಾಸ ರಾಜಾರಾಮರು ಮತ್ತು ಅವ್ರ ಜೊತೆ ವಿಠಾಬಾಯಿ. ಇವರಿಬ್ರು ಏನು ಒಂದು ದಿಂಡಿ ಮಾಡಿಕೊಂಡು, ದಿಂಡಿ ತಗೊಂಡು ಮಹಾಸ್ವಾಮಿಯ ಒಂದು ದಿಂಡಿ ತಗೊಂಡ ಇಡೀ ಏನು ಭಾರತ ತುಂಬ ಏನು ಅಡ್ಡಾಡಿದ್ರಲ್ಲ ಚಿದಂಬರ ನಾಮ ಒಂದು ಸ್ಥಾಪನಾ ಮಾಡೋ ಸಂಬಂಧ ಪ್ರತಿಯೊಬ್ಬರ ಹೃದಯದಲ್ಲಿ ಆ ಚಿದಂಬರನ ನಾಮ, ಆ ಚಿದಂಬರನ ಗುಣಗಳು, ಆಮೇಲೆ ಚಿದಂಬರನ ಒಂದು ಕೀರ್ತಿಯನ್ನ ಇವನ್ ಏನ್ ಕೊಂಡಾಡ್ಕೋತ ಅವ್ರು ಏನ್ ದಿಂಡಿ ಮಾಡಿದ್ರಲ್ಲ ಅದ್ರಾಗ ಅವ್ರಿಬ್ರು ಅಗ್ರಗಣ್ಯರು. ಆವಾಗ ನನಗನಿಸಿದ ಮಟ್ಟಿಗೆ ಸಂತ ವಿಠಾಬಾಯಿಗೆ ಅನಿಸಿರ್ಬೇಕು, ಚಿದಂಬರ ಮಹಾಸ್ವಾಮಿ ಅಂದ್ರೆ ಈ ಜನರಿಗೆ ಇಷ್ಟೇ ಗೊತ್ತಾಗ್ಬಿಡ್ತದ, ಮುರುಗೋಡದಾಗಿದ್ದಾರ ಅವರು, ಹಿಂಗ ಏನಪ್ಪಾ ಅಂದ್ರ ಇಂಟೆಲಿಜೆಂಟ್ ಹೇಳಿದ್ರು, ಅವ್ರ ತಂದೆಯವರು ಇವರು, ಹಿಂಗೆಲ್ಲ ಇಷ್ಟೇ ಅಂದ್ರೆ ಸಗುಣ ರೂಪದ ಬಗ್ಗೆ, ಮಹಾಸ್ವಾಮಿಯ ಸಗುಣ ರೂಪದ ಬಗ್ಗೆ ಈ ಜನರಿಗೆ ಬರ್ತದ. ಆದ್ರೆ ಈ ಮಹಾಸ್ವಾಮಿ ನಿರ್ಗುಣ ಸ್ವರೂಪ ಎಷ್ಟು ಅಗಮ್ಯದ ಅಂದ್ರ ವ್ಯಾಪಕ ಮಾಜ ಏನಂತಾರು, ವ್ಯಾಪಕ ಮಾಜ ಸ್ವಾಮಿ ಚಿದಂಬರ. ನನ್ನ ಚಿದಂಬರ ಮಹಾಸ್ವಾಮಿ ಇಷ್ಟು ವ್ಯಾಪಕ ಇದ್ದಾನಲ್ಲ, ಎಲ್ಲಾ ಕಡೆ ಅವನೇ ತುಂಬಿಟ್ಟಾನ ಅಂತ ಹೇಳಿ ಇದನ್ನ ಹೇಳಬೇಕು ಅಂತೇಳಿ ಅವ್ರ ಮುಖದಿಂದ ಬಂದಂತ ಅಭಂಗ ಇರಬೇಕು. ಅದ್ಭುತವಾದಂತ ಅಭಂಗ ಇದು. ಯಾಕಂದ್ರ ಪ್ರತಿಯೊಬ್ಬ ಮಹಾಸ್ವಾಮಿಯ ಭಕ್ತ ನಾವೊಂದು ಅಂತಿಮ ಒಂದು ಧ್ಯೇಯ, ಈಗ ನಾವೆಲ್ಲರೂ ಏನು ಸದ್ಗುರುಗಳ ಭಕ್ತಿ ಮಾಡ್ಲಿಕ್ಕತ್ತೇವಲ್ಲ, ನಮ್ಮ ಅಂತಿಮ ಭಕ್ತಿಯ ಗುರಿ ಏನದಲ್ಲ, ಮಹಾಸ್ವಾಮಿಯ ಅಸ್ತಿತ್ವದ ಅರಿವು ಆಗ್ಬೇಕು, ಅವನ ಸ್ವರೂಪ ಎಲ್ಲೆಲ್ಲ ಅಡಗ್ಯದ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಆವಾಗ ಮಾತ್ರ ನಮ್ಮ ಈ ಮಹಾಸ್ವಾಮಿ ನಾವು ಮಾಡುವಂತ ಭಕ್ತಿ ಸಫಲ ಆದಾಗ. ಇರ್ಲಿಲ್ಲಂದ್ರ ಅದೇ ಅಂತ ನೋಡ್ರಿ, ಭಗವದ್ಗೀತೊಳಗ ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕ. ಆ ಭಗವಂತನ ಅಸ್ತಿತ್ವ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನ ಚಮೇನ ಪ್ರಣಶ್ಯತಿ ಅಂತೆ ಕೃಷ್ಣ ಪರಮಾತ್ಮ ಅಂತಾನ. ಯಾರು ನನ್ನಲ್ಲಿ ಸರ್ವಭೂತಗಳನ್ನ ಅಥವಾ ಸರ್ವಭೂತಗಳಲ್ಲಿ ನನ್ನನ್ನು ಯಾರು ಕಾಣ್ಲಿಕ್ಕತ್ತಾರಲ್ಲ ಅವರು ನಾನು ಅವ್ರು ಇಬ್ರು ಏನಪ್ಪಾ ಅಂದ್ರೆ ಸಮದರ್ಶಿಗಳಾಗ್ಯವ ನೋಡು ಅಂತೇಳಿ ಒಂದು ಶ್ಲೋಕ ಹೇಳ್ತದ. ಹಂಗ ಇದನ್ನ ಕಂಡವರು ಆ ಸಂತ ವಿಠಾಬಾಯಿ. ನಾವು ಅದನ್ನು ಕಾಣಬೇಕಾಗಿದೆ. ಇವತ್ತಿನ ದಿವಸ ನಾವು ಈ ಸತ್ಸಂಗಗಳನ್ನು ಮಾಡ್ಲಿಕ್ಕತ್ತೇವು, ಇಷ್ಟು ಚಿಂತನದೊಳಗೆ ಇದ್ದೆವು. ಇದರ ಒಂದು ಫಲ ಏನಪ್ಪಾ ಅಂತಂದ್ರೆ ಇಷ್ಟು ಕೇಳಿ ಬಿಡೋದು ಇಷ್ಟೇ ಅಲ್ಲ, ಇಷ್ಟು ಕೇಳಿ ಮುಗಿಸ್ಬಿಟ್ಟೆ ಅಂದ್ರೆ ಆಗ್ಲಿಲ್ಲ. ಎಲ್ಲರಲ್ಲಿಯೂ ಮಹಾಸ್ವಾಮಿ ಇದ್ದಾನನ್ನುವಂಥದ್ದು ನಮಗೆ ಅರಿವು ಬರಬೇಕು. ಆ ರೀತಿ ನಮ್ಮ ವರ್ತನ ಆಗ್ಬೇಕು, ಅದು ನಮಗೆ ಅನುಭವಕ್ಕೆ ಬರಬೇಕು. ಏಕಾ ಜನಾರ್ಧನಿ ಭಾವಹೀನೀಕ. ಏಕನಾಥ್ ಮಹಾರಾಜರಂತಾರ, ಏಕಾ ಜನಾರ್ಧನಿ ಭಾವಹೀನೀಕ ಜೋ ದೇಖೌ ಸೋ ರಾಮ ಸರೀಕಾ. ಯಾರು ಭಾವ ಅಷ್ಟು ಒಂದು ಏನಪ್ಪಾ ಅಂದ್ರ ಪವಿತ್ರ ಆಗ್ಯದ, ಅಷ್ಟು ಪವಿತ್ರವಾದಂತ ಭಾವ ಯಾರ ಅಂತರಂಗದೊಳಗ ನೆಲೆಸೇದ್ಲ ಅವ್ರಿಗೆ ಎಲ್ಲಿ ನೋಡಿದೆಲ್ಲ ಮಹಾಸ್ವಾಮಿನೇ ಕಾಣಿಸ್ತಾನ. ಅದಕ್ಕೇನು ಬೇಕಪ್ಪ ಅಂದ್ರ ಗುರುಕೃಪಾಂಜನ ಪಾಯೋ ಮೇರೆ ಭಾಯಿ. ಏಕನಾಥ್ ಮಹಾರಾಜರಂತಾರ, ಗುರುಕೃಪಾಂಜನ ಪಾಯೋ ಮೇರೆ ಭಾಯಿ. ಯಾಕಂದ್ರ ಆ ಕೃಪಾ ಆತು ಅಂದ್ರ ರಾಮ ಬಿನಾ ಕಚು ಜಾನತ ನಾಯಿ.
ಏಕನಾಥ್ ಮಹಾರಾಜರು ಹಿಂದಿ ಅಭಂಗ ಬರ್ದಾರ. ಇದು ಎಲ್ಲ ಮರಾಠಿ ಅಭಂಗವ, ಹಿಂದಿ ಅಭಂಗನೂ ಬರ್ದಾರ, ಎಲ್ಲಾ ಸಂತರು ಬರ್ದಾರ. ನಾಮದೇವ್ ಮಹಾರಾಜರು ಹಿಂದಿ ಅಭಂಗ ಬರ್ದಾರ, ತುಕಾರಾಮ್ ಮಹಾರಾಜರು ಹಿಂದಿ ಅಭಂಗ ಬರ್ದಾರ. ಆಮೇಲೆ ಸಮರ್ಥ ರಾಮದಾಸ್ ಮಹಾರಾಜರು ಅಂತೂ ಹಿಂದಿ ಉರ್ದುದೊಳಗೆ ಸಹಿತ ಅಭಂಗಗಳನ್ನು ಬರ್ದಾರ. ಇರ್ಲಿ, ಯಾಕಂದ್ರೆ ಜ್ಞಾನಿಗಳ ಮಾತನ್ನ ನಾವು ಇದು ಮಾಡ್ಕೊಳಿಕ್ ಆಗೋದಿಲ್ಲ. 56 ಭಾಷೆಗಳು ಅವ್ರ ನಾಲಿಗೆ ಮೇಲೆ ಕುಣಿತಿರ್ತಾವಂತ. ಅದಕ್ಕ ಏಕನಾಥ್ ಮಹಾರಾಜರು ಅಂತಾರ, ಗುರು ಕೃಪಾಂಜನ ಪಾಯೋ ಮೇರೆ ಭಾಯಿ, ರಾಮ ಬಿನಾ ಕಚು ಜಾನತ ನಾಹಿ. ನೀ ಹಂಗ ಗುರು ಕೃಪಾ ಪಡ್ಕೊಂಡಿ ಅಂದ್ರ, ಅಂತ ಭಾವ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿ ಅಂದ್ರ, ಆ ಗುರು ಕೃಪೆಯಿಂದ ನಿನಗ ಆ ಎಲ್ಲಿ ನೋಡಿದಲ್ಲಿ ಮಹಾಸ್ವಾಮಿನೇ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನ. ಅವ್ರಂತಾರ, ಅಂತರ ರಾಮ ಬಾಹರ ರಾಮ, ಒಳಗೂ ನಿನಗ ರಾಮ ಕಾಣಿಸ್ತಾನ, ಹೊರಗೂ ಕಾಣಿಸ್ತಾನ. ಅಂತರ ರಾಮ ಬಾಹರ ರಾಮ, ಜಹಾ ದೇಕೌಸೋ ಜಹಾ ದೇಕೌತಃ ರಾಮ ಈ ರಾಮ. ಎಲ್ಲಿ ನೋಡ್ತೀಯಲ್ಲ ರಾಮನೇ ಕಾಣಿಸ್ಲಿಕ್ಕತ್ತಾನ. ಜಾಗತ ರಾಮ ಸೋವತ್ ರಾಮ, ಎಚ್ಚರಿದ್ದಾಗೂ ಆ ರಾಮನೇ ಕಾಣಿಸ್ತಾನ, ಮಲ್ಕೊಂಡಾಗೂ ಅವ ಕಾಣಿಸ್ತಾನ. ಸಪ್ಪನೆ ಮೇ ದೇಖೋ ರಾಜಾರಾಮ, ಈ ಕನಸು ಬಿದ್ರು ಸಹಿತ ಅಲ್ಲಿಯೂ ಆ ಮಹಾಸ್ವಾಮಿನೇ ನನಗೆ ಕಾಣಿಸ್ಲಿಕ್ಕತ್ತಾನ. ಇದಕ್ಕಿಷ್ಟೇ ಗುರು ಕೃಪಾಂಜನ ಪಾಯೋ ಮೇರೆ ಬಾಯಿ. ಗುರುಕೃಪಾ ಅನ್ನುವಂಥದ್ದು ಬಹಳ ಮುಖ್ಯದ. ಆ ಮಹಾಸ್ವಾಮಿಯ ಕೃಪೆ ಪಡ್ಕೋ ಸಂಬಂಧ ಸಂಪೂರ್ಣ ಸರ್ವಾರ್ಪಣ, ಸರ್ವವನ್ನೂ ಅರ್ಪಣ ಮಾಡಿದಂತಹ ಭಕ್ತ ಶ್ರೇಷ್ಠರಿಗೆ ಮಾತ್ರ ಅದು ಲಭಿಸ್ಯದ. ಅಂತ ಭಕ್ತರೊಳಗೆ ಅಗ್ರಗಣ್ಯರು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು, ಅವ್ರ ಜೊತೆ ಇರುವಂತ ವಿಠಾಬಾಯಿ ಅವರು. ವಿಠಾಬಾಯಿ ಇವರು ಹೆಂಗಂದ್ರ, ಇದು ನಿಮಗೂ ಎಲ್ಲ ಬರ್ತದೆ. ಇವ್ರು ಎಲ್ಲಿಯವರೆಗೆ, ಎಲ್ಲಿ ತನಕ ಅವ್ರು ಹೆಂಗ ಎಂದಿನಿಂದ ಅಂದ್ರ, ಮಹಾಸ್ವಾಮಿ ಯಾವಾಗ ಯಾವಾಗ ಅವತಾರ ತೊಟ್ಕೊಂಡಲ್ಲ ಅವಾಗ ಇವರಿಬ್ರು ಇದ್ದೇ ಇದ್ದಾರ. ಇವರಿಬ್ರು ಕರ್ಕೊಂಡೇ ಬಂದಾರ ಮಹಾಸ್ವಾಮಿ. ಈ ಹೆಂಗ ಭಗವಂತ ಅವತಾರ ತೊಡ್ಕೊಂಡು ಬರ್ಬೇಕಾತಂದ್ರ, ಆ ಅವತಾರ ಕಾರ್ಯದಾಗ ಕೆಲವೊಬ್ಬರನ್ನ ಕರ್ಕೊಂಡು ಬಂದ್ಬಿಡ್ತಾನ ತಮ್ಮ ಅಂತರಂಗದ ಭಕ್ತರನ್ನ. ಹಂಗ ನಿಮಗೂ ಬರ್ತದ. ಇದು ಕೃತಯುಗದೊಳಗ ದಾಸ ರಾಜಾರಾಮ್ ಮಹಾರಾಜರು ಪ್ರಹ್ಲಾದ ರಾಯರಾಗಿ ಬಂದಿದ್ರು. ಆಮೇಲೆ ಪದ್ಮಿನಿ ಅನ್ನುವಂಥ ಹೆಣ್ಮಗಳು ವಿಠಾಬಾಯಿ ಪದ್ಮಿನಿಯಾಗಿ ಬಂದಿದ್ಲಂತೆ. ತ್ರೈತಾಯುಗದೊಳಗ ಅಂದ್ರೆ ರಾಮಾಯಣದ ಕಾಲದೊಳಗ ಅಂಗದ ಏನಿದ್ದಲ್ಲ, ದಾಸ ರಾಜಾರಾಮ್ ಮಹಾರಾಜರು ಅಂಗದನ ಒಂದು ಅವತಾರದೊಳಗಿದ್ರು. ಆಮೇಲೆ ಮಂಥರೆ ಏನಿದ್ದಾಳಲ್ಲ, ಇದು ಏನಪ್ಪಾ ಅಂದ್ರೆ ವಿಠಾಬಾಯಿ ಮಂಥರೆ ಆಗಿದ್ಲು. ಮಂಥರೆ ಪಾತ್ರ ನಮಗೆ ನೋಡ್ಲಿಕ್ಕಾಗಿ ರಾಮಾಯಣದೊಳಗೆ ಮಂಥರೆ ಪಾತ್ರ ನಮಗೆ ಬಹಳ ಸಿಟ್ಟು ಬರ್ತದೆ ಅಕ್ಕಿ ಮೇಲೆ. ಯಾಕಂದ್ರೆ ರಾಮನ ವನವಾಸಕ್ಕೆ ಕಳಿಸಿದಳ ಅಂತೇಳಿ ಸಿಟ್ಟು ಬರ್ತದೆ. ಆದ್ರೆ ಮಂಥರೆ ಇಂಥ ಭಕ್ತಳ, ಸ್ವತಃ ರಾಮ್ ಪ್ರಭುನೇ ಅಕ್ಕಿಗೆ ಏನಪ್ಪಾ ಅಂದ್ರೆ ಆಜ್ಞೆ ಮಾಡಿದ್ದ, ಈ ರೀತಿ ಮಾಡಿ ನೀನು ಅಂತೇಳಿ. ಅಕ್ಕಿ ಮ್ಯಾಲೆ, ಅಕ್ಕಿ ನಾಲ್ಗಿ ಮೇಲೆ ಸರಸ್ವತಿನೇ ಬಂದು ಕೂತು ಆ ಕಾರ್ಯ ಮಾಡಿಸಿದ್ರು ಅಂತೇಳಿ ರಾಮಾಯಣ ಆತು. ರಾವಣನ ವಧ ಆಗಬೇಕಾದ್ರೆ ಮಂತ್ರ ಕಾರಣ ತಮ್ಮ ಶಿಷ್ಯರನ್ನ ಆ ರೀತಿ ರಾಮ ಬಳಸಿಕೊಂಡಿದ್ದ. ಹಂಗ ಮಂಥರೆ ವಿಠಾಬಾಯಿ ಆಗಿದ್ಲು. ಆಮೇಲೆ ದ್ವಾಪಾರ ಯುಗದೊಳಗ ಉದ್ಧವ, ಕೃಷ್ಣನ ಅತ್ಯಂತ ಸಖ ಉದ್ಧವ ಅಂದ್ರೆ ಏನು? ಉದ್ಧವ ಅಂದ್ರ ಕೃಷ್ಣ ಇಬ್ರು ಒಂದೇ ವಯಸ್ಸಿನವ್ರು ಇದ್ರು. ಇಷ್ಟು ಉದ್ಧವ ಕೃಷ್ಣನ ಮೇಲೆ ಭಕ್ತಿ ಇತ್ತು, ಉದ್ಧವನ ಮೇಲೆ ಕೃಷ್ಣನ ಪ್ರೀತಿ ಅಷ್ಟೇ ಇತ್ತು. ಹಂಗ ಉದ್ಧವ ದಾಸ ರಾಜಾರಾಮ್ ಮಹಾರಾಜರಾಗಿದ್ರು. ಆಮೇಲೆ ಕುಬ್ಜಾ ಅಂತೇಳಿ, ಕುಬ್ಜಾ ತುಕಾಮಣೆ ಕುಬ್ಜಾ ರೂಪರಾಶಿ ಹೀನ ಕಳ ಅಂತೇಳಿ ತುಕಾರಾಮ್ ಮಹಾರಾಜ ತಮ್ಮ ಅಭಂಗದ ಹೇಳ್ತಾರ. ಕೆಟ್ಟ ರೂಪ ಕುರೂಪಿತ್ತು ಕರೆ, ಆದ್ರೆ ಭಗವಂತ ಆಕಿ ಮೇಲೆ ಅಷ್ಟೊಂದು ಇದ್ದಿದ್ದು. ಯಾಕಂದ್ರೆ ಆಕಿ ಭಗವಂತನ ಅಂತ ಒಂದು ನಿಷ್ಠಾವಂತ ಭಕ್ತಳಾಗಿದ್ಲು ಅಂತೇಳಿ. ಕುಬ್ಜಾ ಯಾರಾಗಿದ್ರು ಅಂದ್ರೆ ವಿಠಾಬಾಯಿ ಆಗಿದ್ಲು. ಇನ್ನು ಕಲಿಯುಗದೊಳಗ ನಾಮದೇವ ಮಹಾರಾಜರು, ರಾಜಾರಾಮ್ ಮಹಾರಾಜರು ನಾಮದೇವರಾಗಿದ್ರು. ಆಮೇಲೆ ಜನಾಬಾಯಿ ಏನದಲ್ಲ, ವಿಠಾಬಾಯಿ ಜನಾಬಾಯಿ ಆಗಿದ್ಲು. ಮುಂದ ಚಿದಂಬರ ಮಹಾಸ್ವಾಮಿ ಅವತಾರದೊಳಗ, ಯಾಕಂದ್ರ ವಿಠಲನೇ ಚಿದಂಬರ ಅಂತ, ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ಅಂತೇಳಿ ವಿಠಾಬಾಯಿನೇ ತಮ್ಮ ಅಭಂಗದೊಳಗ ಈ ತಮ್ಮ ಪ್ರಚಿತಿಯನ್ನ, ತಮ್ಮ ಅನುಭವವನ್ನ ವಿಠಾಬಾಯಿ ಸಾಂಗತೆ ಕೂಣ ಆಣವಾಹೋನಿಯ ಜಾಣ ಆಣಿ ಮಾಡಿ ಹೇಳ್ತನ ಅಂತ ಹೇಳಿ ವಿಠಾಬಾಯಿ ಆ ಅಭಂಗದಾಗ ಹೇಳ್ತಾರ. ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ. ಏನ್ ಗರೀಬ ಸೋಂಗತೋ ಧರಿಲ ವಿಠಲವೋ ತೋಚಿಯಾಲ ಅಂತೇಳಿ ಇವೆಲ್ಲ ನಿಮಗೆ ಗೊತ್ತಿದ್ದ ಭಂಗವ. ಇರ್ಲಿ, ಇಂಥ ಒಂದು ವಿಠಾಬಾಯಿ ಮತ್ತು ರಾಜಾರಾಮರು ಈ ಒಂದು ಚಿದಂಬರ ಅವತಾರದೊಳಗೆ ಹೆಂಗ್ ಕೂಡ್ತಾರಂದ್ರ, ವಿಠಾಬಾಯಿ ಪಂಡ್ರಪುರದಾಕಿ, ನಾಯಕರ ಮಂತಂದಾಕಿ. ಆಕಿ ಲಗ್ನ ಮಾಡ್ಬೇಕಂದ್ರ
ಆಕಿನೂ ಹೆಂಗೆ ಮೀರಾಬಾಯಿ ಗತೆ ಮೀರಾಬಾಯಿ ಹೆಂಗೆ ಕೃಷ್ಣನ ಮೂರ್ತಿ ತಗೊಂಡ ಆಕಿ ಅವನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ಲ, ಹಂಗ ವಿಠಾಬಾಯಿ ಆದ್ರೂ ಸಹಿತ ವಿಠ್ಠಲ ಮೂರ್ತಿ ಒಂದು ಮೂರ್ತಿ ತಗೊಂಡು ಇವನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನೇ ಸರ್ವಸ್ವ ಅಂದ್ರೆ ಇದರ ಅರ್ಥ ಮಾಡ್ಕೊಂಡ್ ಬಿಡ್ರಿ, ಎಲ್ಲಾನು ಅವನ ಹೊರತಾಗಿ ನನಗೆ ಮತ್ತೊಂದು ಏನು ಬೇಕಾಗಿಲ್ಲ ಅನ್ನುವಂತ ಒಂದು ಸ್ಥಿತಿ. ಅಂತ ಸ್ಥಿತಿಯೊಳಗ ಆ ರಾಮಪ್ಪ ನಾಯಕ ಕಾಣಿಸ್ತಾ ಅವ್ರ ತಂದೆಯವರು. ಅವರು ವಿಠಾಬಾಯಿ ತಂದಿ ಲಗ್ನ ಮಾಡ್ಬೇಕಂತಾನ, ಲಗ್ನ ಒಲ್ಲೆ ಅಂತಾಳ ಆಕಿ. ಹೆಂಗ ಜನ ಆಕಿ ಮೀರಾಬಾಯಿ ಅಂತಾಳ ಹಂಗ ಒಲ್ಲೆ ಅಂತಾಳ. ಆದ್ರೂ ಸಹಿತ ಮಾಡಬೇಕಂತ ನಿಶ್ಚಯ ಮಾಡಿ ಮರುದಿವ್ಸನೇ ಲಗ್ನ ಇರ್ತದ. ರಾತ್ರಿ ಏನ್ ಮಾಡ್ತಾಳ, ಅವತ್ತಿನ ರಾತ್ರಿ ವಿಠಾಬಾಯಿ ಆ ವಿಠ್ಠಲ ಮೂರ್ತಿ ತಗೊಂಡ ಮನಿ ಬಿಟ್ಟ ಹೋಗಿಬಿಡ್ತಾಳ. ಅವಾಗೆಲ್ಲ ಕೆಟ್ಟ ಅಡವಿತ್ತು, ಈಗೆಲ್ಲ ಅಡವಿಲ್ಲಲ್ಲೇ ಅಡವಿಲ್ಲ. ದಿಂಡೇರವನ ಅಂತ ಬಿಡಿ, ಪಂಡ್ರಪುರ ಅಂದ್ರೆ ಏನು ದಿಂಡೇರವನ ಅಂತ ಹೇಳದ್ರ ಹೆಸರು. ಅದೊಂದು ಕೆಟ್ಟ ಅಡವಿ. ಅದು ದಿಂಡಿಬ ರಾಕ್ಷಸನ ಒಂದು ಇದು ಆಗಿರ್ತದ. ಅದ ಕತಿ ಬೇರೆ ಅದ ಪಂಡ್ರಪುರ ಮಹಿಮಾದೊಳಗೆ. ಆ ಅದ್ರಾಗ ಅಡವ್ಯಾಗ ಹೋಗ್ಬಿಟ್ಲು. ಹೋಗಿ ನೋಡ್ರಿ, ಸಣ್ಣ ವಯಸ್ಸು, ಅಗದಿ ಲಗ್ನ ವಯಸ್ಸಂದ್ರೆ ಅಗದಿ ಸಣ್ಣ ವಯಸ್ಸಿನಾಗ ಅಡವ್ಯಾಗ ಹೋದಾಗ ಏನು ಒಂದು ವಿಠ್ಠಲ ಮೂರ್ತಿ ತಗೊಂಡು ಹೋದ್ಲು. ವಿಠ್ಠಲಿಗೆ ಬೇಡ್ಕೊಳಿಕತ್ತು, ಪಾಂಡ್ರಂಗ ನಾ ಅಂತರೂ ಬಂದ್ಬಿಟ್ಟು ನಿನ್ನ ನಂಬ್ಕೊಂಡ ನಾನು ಹೆಂಗ ನೀನು ಸಂರಕ್ಷಣೆ ಮಾಡು ಅಂತೇಳಿ ಏನಪ್ಪ ಅಂತ ಒಂದು ಭಕ್ತಿಯಿಂದ ಬೇಡ್ಕೊಂಡಾಗ ಒಂದು ಆಕಾಶವಾಣಿ ಆಗ್ತದ. ನೋಡು ವಿಠ, ನೀನು ಮುಂಜಾನೆ ಇಲ್ಲಿ ರಾಜಾರಾಮನ ದಿಂಡಿ ಬರ್ತದ, ಆ ದಿಂಡಿ ಒಳಗೆ ಹೋಗಿ ನೀನು ಸೇರು. ನಾನು ಈ ಕುಂದಗೋಳದಾಗ ಚಿದಂಬರ ಒಂದು ಅವತಾರದಿಂದ ನಾನು ಈಗ ಪ್ರಕಟ ಆಗೀನಿ, ಅಲ್ಲಿ ಹೋಗಿ ನನಗೆ ದರ್ಶನ ತಗೋ, ನನ್ನಂತಲ್ಲಿ ಬಾ ನೀನು ಅಂತ ಹೇಳಿ ಚಿದಂಬರ ಮಹಾಸ್ವಾಮಿ ಒಂದು ಸಂದೇಶ ಆದ ಕೂಡಲೇ ಆ ಪ್ರಕಾರ ಅವತ್ತು ರಾತ್ರಿ ಕಳೆದ ಮುಂಜಾನೆ ಎದ್ದು ಹಾದಿ ಕಾಯ್ತಿರ್ತಾಳ. ಏನಪ್ಪ ಅಂದ್ರೆ ರಾಜಾರಾಮ ಮಹಾರಾಜರ ದಿಂಡಿ ಕುಂದಗೋಳಕ್ಕೆ ಹೊಂಟಿರ್ತದ. ಆ ದಿಂಡಿಯೊಳಗೆ ಹೋಗಿ ರಾಜಾರಾಮರಿಗೆ ನಮಸ್ಕಾರ ಮಾಡ್ತಾಳೆ. ಮತ್ತೆ ಮಹಾತ್ಮರ ಒಂದು ಇದು ಅಂತರಂಗ ಹೆಂಗಿರ್ತದ ನಮಗ್ ಗೊತ್ತಾಗೋದಿಲ್ಲ. ಆವಾಗ ರಾಜಾರಾಮರು ಭಯಂಕರ ಆನಂದದಿಂದ ಬಾ ತಂಗಿ ಅಂತೇಳಿ ಆಕಿನ ತಮ್ಮ ದಿಂಡಿಯೊಳಗೆ ಸೇರಿಸ್ಕೊಂಡು ದಿಂಡಿ ಮುಖ್ಯಸ್ಥಳನ್ನಾಗಿ ಮಾಡಿಬಿಡ್ತಾರ ಅವರು. ಮುಂದೆ ಹಂಗೆ ದಿಂಡಿ ಚಿದಂಬರ ನಾಮಸ್ಮರಣೆ ಮಾಡ್ಕೊತ ದಿಂಡಿ ಕುಂದಗೋಳಕ್ಕೆ ಹೋಗ್ತದ. ಹೋದಾಗ ದಿಂಡಿ ಬರ್ತದ ಅಂತೇಳಿ ಮಹಾಸ್ವಾಮಿ ದಿಂಡಿಯ ಸ್ವಾಗತ ಮಾಡ್ಕೊತ ನಿಂತಿರ್ತಾರ. ಎಲ್ಲಾ ದಿಂಡಿಯೊಳಗೆ ಬಂದಂತ ರಾಜಾರಾಮರಾಗಲಿ ಎಲ್ಲ ಉಳುಕಿದ ಭಕ್ತರೆಲ್ಲ ಹೋಗಿ ಚಿದಂಬರ ಮಹಾಸ್ವಾಮಿ ನಮಸ್ಕಾರ ಮಾಡ್ತಾರ. ಆದ್ರ ವಿಠಾಬಾಯಿ ಏನ್ ಮಾಡ್ತಾಳ, ದೂರತ ನಿಂತಿರ್ತಾಳ. ಯಾಕಂದ್ರೆ ಮೊದ್ಲೇ ಸರಿ ಮಹಾಸ್ವಾಮಿನ ದರ್ಶನ ಆಗಿದ್ದೆ ಮೊದ್ಲೇ ಸರಿ. ದೂರ ನಿಂತ ಕೂಡಲೇ ಮಹಾಸ್ವಾಮಿಗಳು ನೋಡ್ರಿ ಆ ವಿಠಾಬಾಯಿ ಕೂತದಲ್ಲಿ ದೂರ ನಿಂತದ್ ನೋಡ್ತಾಳ. ಬಾ ಜನಿ ಅಂತ ಓದಿರ್ತಾರ. ಜನಿ ಇಲ್ಲಿ ಬಾರವಾ ಅಂತ ಹೇಳ. ಜನಿ ಅಂದ ಕೂಡಲೇ ಆ ಕಡೆ ಈ ಕಡೆ ನೋಡ್ಲಿಕ್ಕತ್ತ ವಿಠಾಬಾಯಿ. ನಾ ಜನಿ ಅಲ್ಲ ವಿಠಾ ಇದ್ದನ್ರಿ ಗುರುದೇವ ಅಂತಂದ ಕೂಡಲೇ ಇಲ್ಲ ಬಾ ಇಲ್ಲಿ ಅಂತೇಳಿ ಕರೆದ ನಮಸ್ಕಾರ ಅವ್ರಿಗೆ ಮಾಡಿದ ಕೂಡಲೇ ಅವ್ರ ತಲೆ ಮೇಲೆ ಏನು ಕೈ ಇಟ್ಟಾಗ ಇವೆಲ್ಲ 4 ಯುಗದೊಳಗಿನ ಒಂದು ಅವರ ಅವತಾರ ಕಾರ್ಯದೊಳಗೆ ಏನೇನು ಆಗಿದ್ದೆ ಅನ್ನೋದೆಲ್ಲ ಪ್ರಚಿತಿ ಆಗ್ತದೆ. ಆವಾಗೆ ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ಅಂತ ಬರೀತಾರ. ಇರ್ಲಿ, ಹಿಂಗ ಏನ ಒಂದು ವಿಠಾಬಾಯಿಗೆ ಇಂಥ ಒಂದು ಅದ್ಭುತ. ಯಾಕಂದ್ರೆ ಜನ್ಮಾಂತರದಿಂದ ಭಕ್ತಿ ಕಾರ್ಯಕ್ಕಾಗಿ ಅವತಾರ ತೊಟ್ಕೊಂಡು ಬಂದಂಥವ್ರು ಇವರು. ಅಂಥ ವಿಠಾಬಾಯಿ ಇವತ್ತಿನ ತಮ್ಮ ಅಭಂಗದೊಳಗೆ ಏನು ಹೇಳ್ತಾರಂದ್ರೆ, ಇಂಥ ಒಂದು ಉಚ್ಚ ಸ್ಥಿತಿಗೆ ಹೋದಂಥ ಒಂದು ಮಹಾಸ್ವಾಮಿಯ ಒಂದು ನಿರ್ಗುಣ ಸ್ವರೂಪ ಎಲ್ಲೆಲ್ಲಿ ಅಡಗಿದನು ಅಂತ ಹೇಳುವತ್ನ್ಯಾಗ ಅವಾಗಂತಾರ, ವ್ಯಾಪಕ माझा ಸ್ವಾಮಿ ಚಿದಂಬರ ವ್ಯಾಪಕ, ಬಹಳ ವ್ಯಾಪಕ ಅಂದ್ರೆ ಎಷ್ಟು ವ್ಯಾಪಕ ಇದ್ದಾನ ಅಂದ್ರೆ ಭಗವಂತನ ನಿರ್ಗುಣ ಸ್ವರೂಪ ಎಷ್ಟು ವ್ಯಾಪಕ ಅದ ಅನ್ನುವಂಥದ್ದು ಕಲ್ಪನಾ. ಯಾಕಂದ್ರೆ ಅದು ಬ್ರಹ್ಮ ಸ್ವರೂಪ, ಪರಬ್ರಹ್ಮನ ಸ್ವರೂಪನೇ ನಿರ್ಗುಣ ಸ್ವರೂಪ. ಮಹಾಸ್ವಾಮಿಯ ನಿರ್ಗುಣ ಸ್ವರೂಪ, ಸದ್ಗುರು ರಂಗರಾವ್ ಮಹಾರಾಜರ ನಿರ್ಗುಣ ಸ್ವರೂಪ, ಸಮರ್ಥ ರಾಮದಾಸ್ ಮಹಾರಾಜರ ನಿರ್ಗುಣ ಸ್ವರೂಪ ಏನದಲ್ಲ ಅದು ಬ್ರಹ್ಮ ಸ್ವರೂಪದ, ಅದು ವಿಮಲ ಬ್ರಹ್ಮನ ಸ್ವರೂಪದ. ಆ ಸ್ವರೂಪ ಹೆಂಗದ ಅಂದ್ರೆ ಈ ದಾಸಬೋಧನ್ಯಾಗ ದಶಕ 7 ಸಮಾಸ 2 ಬ್ರಹ್ಮ ನಿರೂಪಣದೊಳಗ ಸಮರ್ಥರು ಆ ಬ್ರಹ್ಮ ನಿರೂಪಣ ಆ ನಿರ್ಗುಣ ಸ್ವರೂಪ ಹೆಂಗದ, ಅದ್ರ ವಿಶಾಲತಾ ಎಷ್ಟದ ಅನ್ನುವಂಥದ್ದು ಹೇಳುವತ್ನ್ಯಾಗ ಅವ್ರಂತಾರ, ಬ್ರಹ್ಮ ನಿರ್ಗುಣ ನಿರಾಕಾರ. ಆ ಸ್ವರೂಪ ಹೆಂಗದ ಅಂದ್ರೆ ನಿರ್ಗುಣ ಅದ, ನಿರಾಕಾರದ. ಬ್ರಹ್ಮ ನಿಸ್ಸಂಗ ನಿರ್ವಿಕಾರ. ಅಷ್ಟೇ ಅಲ್ಲ, ಆ ಬ್ರಹ್ಮ ಸ್ವರೂಪ ಆ ಮಹಾಸ್ವಾಮಿಯ ಸ್ವರೂಪ ಹೆಂಗದ ಅಂದ್ರೆ ನಿಸ್ಸಂಗ ನಿರ್ವಿಕಾರ. ಬ್ರಹ್ಮಾಸಿ ನಾಹಿ ಪಾರಾವಾರ ಬೋಲತಿ ಸಾಧು. ಜ್ಞಾನಿಗಳು ಏನ್ ಹೇಳ್ಯಾರ, ಆ ಬ್ರಹ್ಮನಿಗೆ ಇಷ್ಟೇ ಮಿತಿ ಅಂತಿಲ್ಲ. ಅವ ಸಾಗರೋಪಾದಿ ಒಳಗ ಹೆಂಗ ಅವ ಅಂದ್ರ ಪಾರಾವಾರ, ಅವ ಎಲ್ಲ ಕಡೆ ಅವನೇ ಇದ್ದಾನಂತ. ಇಂಥ ಒಂದು ಸ್ಥಿತಿ ಆ ಮಹಾಸ್ವಾಮಿದ ಅಂತೇಳಿ ಈ ಇದ್ರಾಗ ದಾಸಬೋಧನ್ಯಾಗಾದ್ರೂ ಹೇಳ್ತಾರೆ. ಅವ ನಿರ್ಗುಣ ಇದ್ದಾನ.
ಮಹಾಸ್ವಾಮಿ ನಮಗನಿಸ್ತಿರ್ಬೋದು ಮಹಾಸ್ವಾಮಿ ಅವನ ಗುಣಗಳನ್ನ, ಎಷ್ಟು ಗುಣಗಳ ನಿರ್ಗುಣ ಅಂದ್ರೆ ಏನು ಅಂದ್ರೆ ಗುಣ ಇಲ್ಲ ಅಂತಿದ್ರೆ ಅರ್ಥ ಅಲ್ಲ. ಅವತಾರ ತೊಟ್ಟುಕೊಂಡು ಬಂದಾಗ ಸಗುಣ ರೂಪ ಧರಿಸಿಕೊಂಡ ಆ ಪರಬ್ರಹ್ಮ ಸ್ವರೂಪ ಬಂದಾಗ ಗುಣಗಳು ಅವನಂತಲ್ಲಿ ಎಷ್ಟಿರ್ತಾವಂದ್ರ ನಿರ್ಗುಣ ಮಂಜೆ ಬಹುಗುಣ. ಸಮರ್ಥರೇನಂತಾರ ಎಲ್ಲಾ ರೀತಿಯ ಗುಣಗಳು ಅವನಂತಲ್ಲಿ ಇರ್ತಾವ. ಅಂದ್ರ ಮಹಾಸ್ವಾಮಿ ಹಿಂಗೆ ಇದ್ರು ಅಂತೇಳಿ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದ್ ತರ, ಅವ್ರು ಹೆಂಗಿದ್ರು ಅವ್ರ ಗತೆನೆ ಹಂಗಿದ್ರು, ಪ್ರತಿಬಿಂಬದ ಗತೆ. ಈಗ ನಾವು ಮಹಾಸ್ವಾಮಿ ಎದುರಿಗೆ ಹೋದೇವಂದ್ರ ನಮ್ಮ ಅಂತರಂಗದೊಳಗ ಏನು ಒಂದು ನಾವು ನಮ್ಮ ಮಟ್ಟದಲ್ಲ ಆ ಮಟ್ಟದ ಪ್ರಕಾರ ಅವ್ರ ವಿಚಾರಗಳನ್ನ ಮಾತುಗಳನ್ನ ಹೇಳಿ ಬೋಧಗಳನ್ನ ಮಾಡ್ತಿದ್ರು. ಹಿಂಗಾಗಿ ಒಬ್ಬರು ಅಂತಿದ್ರು ಮಹಾಸ್ವಾಮಿ ಅತ್ಯಂತ ಏನಪ್ಪಾ ಬಹಳ ಪ್ರೇಮ ಮಾಡ್ತಿದ್ರು, ಮತ್ತೊಬ್ಬರಂತರ ಬಹಳ ಉದಾರಿಗಳಾಗಿದ್ರು, ಮತ್ತೊಬ್ಬರಂತರ ಬಹಳ ಸಿಟ್ನೆಯವರಿದ್ರು, ಅಥವಾ ಮತ್ತೊಬ್ಬರು ಏನೇನೋ ಅವ್ರ ಬಡ ಬ್ರಾಹ್ಮಣಗತೆ ಕಾಣಿಸ್ತಿದ್ರು. ಹಿಂಗ ಅವ್ರು ಇಂಥ ಒಂದು ಅದ್ಭುತ ಲೀಲೆಗಳನ್ನು ಮಾಡಿದ್ರು. ಅಂದ್ರ ಅವ್ರು ಏನು ಮಾಡಿ ತೋರಿಸಿದ್ರಲ್ಲ ಅವ್ರ ಒಳಗಿನ ಗುಣಗಳ ಒಂದು ಅಸಂಖ್ಯ ಗುಣಗಳು ಅಂದ್ರೆ ಏನು ಅನಂತ ಗುಣಗಳ ರಾಶಿ ಅವ್ರಿದ್ರು ಅಂತೇಳಿ ಅವ್ರಿಗೆ ನಿರ್ಗುಣ ಅಂತಂತಾರ. ಆ ಸ್ವರೂಪ ಹೆಂಗದ? ನಿರ್ಗುಣ ಸ್ವರೂಪದ, ನಿರಾಕಾರ, ಆಕಾರ ಇಲ್ಲ ಅವ್ರಿಗೆ. ನಾವ್ ಹಿಂಗ ಅಂತೇವ್ ಮಹಾಸ್ವಾಮಿ ಹಿಂಗ ಆಕಾರ ಇದ್ರು, ತಂಬಿ ಕೈಯಾಗಿ ಹಿಡಿದಿದ್ರು, ಅವೆಲ್ಲ ನೀವೇನ್ ಇದ್ರದ್ದು ಗಿಂಡಿ ಹಿಡಿದಿದ್ದು ಅದೇನು ಒಂದು ಸುಂದರ ರೂಪ ಅದಲ್ಲ, ಆ ರೂಪ ಇದು ನಮ್ಮ ಒಂದು ಭಕ್ತಿ ಕಾರ್ಯಕ್ಕೆ ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ರೂಪ ಮಹಾಸ್ವಾಮಿ ನಮ್ಮ ಎದುರಿಗೆ ಪ್ರಕಟ ಮಾಡ್ಯಾನ ಹೊರತಾಗಿ ಅವ ನಿರಾಕಾರ. ಬ್ರಹ್ಮ ನಿಸ್ಸಂಗ, ಆ ಮಹಾಸ್ವಾಮಿ ನಿಸ್ಸಂಗ, ಅವಾಗ ಸಂಗನೇ ಇದ್ದಿದ್ದಿಲ್ಲ. ಅಂದ್ರೆ ನಿಸ್ಸಂಗ ಅಂದ್ರೆ ಏನು? ಈಗ ನಾವಂತೇವ್ ಭಯಂಕರ ನಿಸ್ಸಂಗ ಮನುಷ್ಯಪ್ಪ, ನಿಸ್ಸಂಗ ಅಂದ್ರೆ ಸಿಟ್ನ್ಯಾವಲ್ಲ, ನಿಸ್ಸಂಗ ಅಂದ್ರೆ ಸಂಘರಹಿತ. ಅವ ಎಲ್ಲರೊಳಗೂ ಇದ್ರು ಸಹಿತ ಎಲ್ಲರಿಂದನೂ ಹೊರಗಿರುವಂತ ಒಂದು ಸ್ಥಿತಿ ಏನಿತ್ತಲ್ಲ ಅದು ಮಹಾಸ್ವಾಮಿಯ ಸ್ಥಿತಿ ಇತ್ತು. ನಮಗನಿಸ್ತಿತ್ತು ಮಹಾಸ್ವಾಮಿ ನಮ್ಮೊಳಗೆ ಇದ್ದಾರ, ದಿವಸ ಇಷ್ಟು ದರ್ಬಾರ್ಗಳನ್ನು ಕೂಡಿಸ್ತಾರ, ಇಷ್ಟು ಮಂದಿಗೆಲ್ಲ ತಮ್ಮ ಉಪದೇಶವನ್ನು ಮಾಡ್ತಾರ, ಇಷ್ಟು ಮಂದಿಯ ಒಂದು ಇಚ್ಛೆಗಳನ್ನು ಪೂರ್ತಿ ಮಾಡ್ತಾರ, ಹಿಂಗೆಲ್ಲ ನಾವು ಕಲ್ಪನೆ ಮಾಡ್ಕೋತಿದ್ದೇವು. ಖರೆ ಅವ್ರು ಹೆಂಗಿದ್ರ ಅಂದ್ರ ಎಲ್ಲಾ ಸಂಘದಿಂದ ಅತೀತ. ಜನಿ ಅಸೋನಿ ಆಪಣ ಜನಾವೇಗಳ. ಸಮರ್ಥರಂತಾರ ಅವ್ರು ಎಲ್ಲರಿಗೂ ಇದ್ರು ಸಹಿತ ಎಲ್ಲರಿಂದ ಅತೀತರಾಗಿ ಆ ಬ್ರಹ್ಮ ಸ್ವರೂಪದೊಳಗೆ ಅವ್ರ ಲಯ ಇರ್ತಿದ್ರು ಅಂತೇಳಿ. ಆ ಬ್ರಹ್ಮ ನಿಸ್ಸಂಗ ನಿರ್ವಿಕಾರ, ವಿಕಾರ ಇರ್ತಿದ್ದಿಲ್ಲ ಅವ್ರಿಗೆ. ನಾವು ಅನಿಸ್ತಿದ್ದೆವು ನಮ್ಮನ್ನು ಪ್ರೀತಿ ಮಾಡ್ತಿದ್ರು, ನಮ್ಮನ್ನ ಇದು ಮಾಡ್ತಿದ್ರು, ಅವ್ರಿಗೆ ಯಾವ ವಿಕಾರಗಳೇ ಇದ್ದಿದ್ದಿಲ್ಲ. ವಿಚಾರ ಮಾಡಿದ್ರೆ ಆ ಬ್ರಹ್ಮ ಸ್ವರೂಪ ಯಾರನ್ನೂ ಪ್ರೀತಿ ಮಾಡೋದಲ್ಲ, ಸ್ವರೂಪನೇ ಪ್ರೇಮ ಸ್ವರೂಪ ಇರ್ತದೆ ಹೊರತಾಗಿ ನಾವು ಅದನ್ನ ಎಷ್ಟು ಪ್ರೇಮ ಮಾಡ್ತೇವೋ ಅಷ್ಟು ಅನುಭವ ನಮಗಾಗ್ತದೆ. ನಾವು ನೀವುಗಳೆಲ್ಲ ಏನು ಮಹಾಸ್ವಾಮಿ ಭಕ್ತಿ ಮಾಡ್ಲಿಕ್ಕತ್ತಿಲ್ಲ, ನಾವು ಮಹಾಸ್ವಾಮಿನ ಎಷ್ಟು ಪ್ರೇಮ ಮಾಡ್ತೇವೋ ಅಷ್ಟು ಆ ಪ್ರೇಮದ ಅನುಭವ ನಮಗಾಗ್ತದೆ. ಅದಕ್ಕೆ ಪ್ರೇಮ ಮಾಡೋದೇನದಲ್ಲ, ಆ ನಿಷ್ಕಲ್ಮಶ ಪ್ರೇಮ ಮಹಾಸ್ವಾಮಿ ಮೇಲೆ ಯಾರು ಮಾಡ್ತಾರ ಅಷ್ಟೇ ಪ್ರೇಮ ಸ್ವರೂಪ ಅವ್ರಿಗೆ ಅನುಭವಕ್ಕೆ ಬರ್ತದ ಹೊರತಾಗಿ ಅವರು ನಿರ್ವಿಕಾರಿಗಳು. ಬ್ರಹ್ಮಾಸಿ ನಾಹಿ ಪಾರಾವಾರ. ಆ ಮಹಾಸ್ವಾಮಿ ನಿರ್ಗುಣ ಸ್ವರೂಪ ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಬರುದಿಲ್ಲ. ಅದಕ್ಕೆ ಇವ್ರು ಏನಂದ್ರ ಅಭಂಗದೊಳಗ, ಇವತ್ತಿನ ಅಭಂಗದೊಳಗ ಅವ್ರಂತಾರ ಜಳಿ ಸ್ಥಳಿ ಆಹೆ ಸರ್ವಾ ಕಡೆ ಆಹೆ. ಆ ಮಹಾಸ್ವಾಮಿ ನಿರ್ಗುಣ ಸ್ವರೂಪ ಜಲ ನೀರಿನೊಳಗೂ ಅದ, ಎಲ್ಲ ಭೂಮಿ ಮೇಲೂ ಅದ, ಆಮೇಲೆ ಸರ್ವ ಕಡೆ ಎಲ್ಲಾ ಕಡೆನೂ ಆ ಮಹಾಸ್ವಾಮಿ ಸ್ವರೂಪ ತುಂಬಿದ. ಇಲ್ಲೇ ಅದ ಅಂತಿಲ್ಲ, ಮುರುಗೋಡದಾಗೆ ಅಂತ ಇದ ಅಂತಿಲ್ಲ, ಅಥವಾ ಕುಂದಗೋಳದಾಗೆ ಅದ ಅಂತಿಲ್ಲ, ಅಥವಾ ಮತ್ತೆಲ್ಲಿ ಅವರವರ ಒಂದು ಕ್ಷೇತ್ರಗಳವ, ಅವ್ರಿರುವಂತ ಒಂದು ವಾಸಸ್ಥಾನದ ಅಲ್ಲಿ ಎಷ್ಟೇ ಇದ್ದಾರಂತಲ್ಲ, ಎಲ್ಲಾ ಕಡೆ ತುಂಬಿಟ್ಟಾರ. ಅವ್ರು ಇರ್ಲಾರ್ದಂತ ಠಾವನೆ ಇಲ್ಲ ಅಂತಂತಾರ. ಅವನು ಜಳಿ ಸ್ಥಳೀಯ ಆಹೆ ಸರ್ವ ಕಡೆ ಆಹೆ. ವಿಠಾಬಾಯಿ ಅಂತಾರ, ನನ್ನ ಮಹಾಸ್ವಾಮಿ ಇಷ್ಟು ವ್ಯಾಪಕ್ಕಿದ್ದಾನಲ್ಲ, ಜಲದೊಳಗೂ ಸಹಿತ ಅವನೇ ಇದ್ದಾನ, ಭೂಮಿ ಮೇಲೂ ಅವನೇ ಇದ್ದಾನ, ಎಲ್ಲಿ ನೋಡ್ತಿ ಎಲ್ಲಾ ಸ್ಥಳಗಳೂ ಅವನೇ ಇದ್ದಾನ, ಯಾವ ಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಮಹಾಸ್ವಾಮಿನೇ ಇದ್ದಾನ. ಆಮೇಲೆ ಸರ್ವಾ ಕಡೆ ಆಹೆ, ಎಲ್ಲಾ ಕಡೆ ತುಂಬಿಟ್ಟಾನ. ಅಗ್ನಿ ವಾಯು ಆಕಾಶಿ ಪಾತಾಳಿ. ಅಗ್ನಿ ಒಳಗೂ ಅವನೇ ಇದ್ದಾನ, ವಾಯುದೊಳಗೂ ಅವನೇ ಇದ್ದಾನ, ಆಕಾಶದೊಳಗೂ ಅವನೇ ಇದ್ದಾನ, ಪಾತಾಳದೊಳಗೂ ಅವನೇ ಇದ್ದಾನ. ಅಂದ್ರೆ ಮಹಾಸ್ವಾಮಿ ಎಲ್ಲಿಲ್ಲ ಅಂತ ಹೇಳ್ರಿ. ಹಂಗಾರೆ ಇರ್ಲಾರ್ದ ಜಾಗ ಎಲ್ಲಿದ ಅಂದ್ರೆ ಅವ್ ಇರ್ಲಾರ್ದ ಜಾಗನೇ ಇಲ್ಲ. ಮತ್ತೆ ಇರ್ಲಾರ್ದ ಜಾಗನೇ ಇಲ್ಲ ಅಂದ್ರೆ ನಿನ್ನೊಳಗಿದ್ದಾನೋ ಇಲ್ಲೋ, ನಮ್ಮೊಳಗಿದ್ದಾನೋ ಇಲ್ಲೋ. ಮತ್ ನಮ್ಮೊಳಗೆ ಮಹಾಸ್ವಾಮಿ ಇದ್ದೊಳಗ ನಮ್ಮಲ್ಲಿ ನಮ್ಮ ಹೃದಯ ಎಷ್ಟು ಪವಿತ್ರ ಇಟ್ಕೋಬೇಕು ನಾವು.
ಎಷ್ಟು ಪವಿತ್ರ ಇಟ್ಕೋಬೇಕು. ಯಾಕಂದ್ರೆ ಒಬ್ರು ಯಾರೋ ನಮ್ಕಿಂತ ಹೆಚ್ಚಿನವ್ರು ಬರ್ತಾರಪ್ಪ ಅಂತಂದ್ರೆ ನಾವು ಆ ಜಾಗ ಎಷ್ಟು ಸ್ವಚ್ಛ ಮಾಡ್ಕೋತೀವಿ. ಅಂಥದ್ದು ನಮ್ಮ ಮಹಾಸ್ವಾಮಿ ನಮ್ಮ ಹೃದಯದೊಳಗೆ ನಿಂದಿರ್ಬೇಕಾದ್ರೆ, ಹೃದಯದೊಳಗೆ ಪ್ರಕಟ ಆಗ್ಬೇಕಾಗಿತ್ತಂದ್ರೆ ನಮ್ಮ ಹೃದಯ ಎಷ್ಟು ನಿಷ್ಕಲ್ಮಶ ಹೃದಯ ಇರಬೇಕು, ಎಷ್ಟು ಪವಿತ್ರ ಭಾವ ನಮ್ಮಲ್ಲಿರಬೇಕು. ಆ ಮಹಾಸ್ವಾಮಿ ಮೇಲೆ ಎಷ್ಟೊಂದು ಅಂಥ ಒಂದು ಏನಪ್ಪಾ ಅಂದ್ರೆ ನಿಷ್ಠಾ, ಭಕ್ತಿ, ಶ್ರದ್ಧಾ, ಆ ಒಂದು ನಿಷ್ಕಲ್ಮಶ ಪ್ರೇಮ ಹೆಂಗಿರ್ಬೇಕು ಅನ್ನುವಂಥದ್ದು ನಾವೇ ಕಲ್ಪನಾ ಮಾಡ್ಕೋಬೇಕು. ಇರ್ಲಿಕ್ಕಂದ್ರೆ ಮಹಾಸ್ವಾಮಿ ನಮಗೆ ನಮ್ಮ ಹೃದಯದಾಗ ಇದ್ದದ್ದು ಗೊತ್ತಾಗುದಿಲ್ಲ. ಎಲ್ಲಿವರೆಗೆ ನಮ್ಮ ಹೃದಯದೊಳಗೆ ಮಹಾಸ್ವಾಮಿ ಪ್ರಕಟ ಆಗುದಿಲ್ಲ ಅಲ್ಲಿವರೆಗೆ ಜಗತ್ತು ನಮ್ಮನ್ನ ನೋಡಿದ ಕೂಡಲೇ, ಜಗತ್ತು ನಮ್ಮನ್ನು ನೋಡಿ ಪ್ರೇಮ ಮಾಡಂಗ ಆಗ್ಬೇಕು. ನಮ್ಮಂತಲ್ಲಿ ಬಂದ ಕೂಡಲೇ ಯಾರೇ ಬಂದ್ರು ಸಹಿತ ಸಮಾಧಾನಿಗಳೇ ಆಗಬೇಕು. ನಮ್ಮಂತಲ್ಲಿ ಬರ್ಬೇಕು ಅನಿಸ್ಬೇಕು, ನಮ್ಮ ಮಾತುಗಳನ್ನು ಕೇಳ್ಬೇಕು ಅನಿಸ್ಬೇಕು. ಇದೆಲ್ಲ ಯಾವಾಗ ಆಗ್ತದ ಅಂತಂದ್ರೆ ನಮ್ಮ ಹೃದಯದೊಳಗೆ ಮಹಾಸ್ವಾಮಿಯ ಒಂದು ಅಸ್ತಿತ್ವ ನೆಲೆಗೊಂಡಾಗ ಮಾತ್ರ ಆಗ್ತದ. ಅದಕ್ಕೆ ವಿಠಾಬಾಯಿ ಅವರು ಈ ಅಭಂಗದೊಳಗೆ ಹೇಳ್ತಾರ, ಜಳಿ ಸ್ಥಳಿ ಆಹೆ, ಜಳಿ ಸ್ಥಳಿ ಆಹೆ ಸರ್ವ ಕಡೆ ಆಹೆ, ಅಗ್ನಿ ವಾಯು ಆಕಾಶಿ ಪಾತಾಳಿ, ಎಲ್ಲಾ ಕಡೆ ಎತ್ತ ನೋಡಲು ಪರಬ್ರಹ್ಮವಿದು, ಸುತ್ತಮುತ್ತಲು ಸುಳಿದಿಹುದು ಅಂತ. ಒಬ್ಬರು ಸಂತರಂತಾರ, ಎತ್ತ ನೋಡಲು ಎಲ್ಲಿ ನೋಡಿದಲ್ಲಿ, ಜಿಕಡೆ ತಿಕಡೆ ಜೇತೆ ತೇತೆ ವಿನ್ಮುಖ ಹೋತ ಸನ್ಮುಖ ಹೋತೆ. ಸಮರ್ಥರಂತಾರ ಆ ಸ್ವಾಮಿಯ ಸ್ವರೂಪ ಹೆಂಗದ ಅಂದ್ರ ಜಿಕಡೆ ತಿಕಡೆ ಎಲ್ಲಿ ನೋಡಿದಲ್ಲಿ ಅದ, ಅಲ್ಲಿ ಅದ ಇಲ್ಲಿ ಅದ, ಎಲ್ಲಿ ನೋಡಿದಲ್ಲಿ ರಾಮ. ಜಿಕಡೆ ತಿಕಡೆ ಜೇತೆ ತೇತೆ ವಿನ್ಮುಖ ಹೋತ ಸನ್ಮುಖ ಹೋತೆ. ಹೊಳೆ ನಿಂತೇವಂದ್ರ ಅಲ್ಲಿ ಎದುರಿಗೆ ಅವನೇ ಮಹಾಸ್ವಾಮಿನೇ ಇದ್ದಾನ. ಹಿಂಗ್ ನೋಡಿದಾಗೂ ಅಲ್ಲೇ ಇದ್ದಾನ, ಈ ಕಡೆ ನೋಡಿದಾಗೂ ಇದ್ದಾನ. ಅದಕ್ಕ ಜಿಕಡೆ ತಿಕಡೆ ಜೇತೆ ತೇತೆ ವಿನ್ಮುಖ ಹೋತ ಸನ್ಮುಖ ಹೋತೆ, ಸನ್ಮುಖ ಪುಣ ಸುಖೇನಾತೆ ಕಾಯಿ ಕೆಲ. ನೀ ಏನ್ ಬೇಕಾದಷ್ಟು ಮಾಡಿ ಮಹಾಸ್ವಾಮಿಯನ್ನು ನಾವು ಎಲ್ಲರ ನನ್ನ ಹಿಂದೆ ನೋಡ್ಬೇಕು ಅಥವಾ ಹಿಂದಿದ್ದಾನ ಅನ್ನಂಗಿಲ್ಲ. ನೀ ಎಕಡೆ ಹೊಳ್ಳಿದ್ರು ಸಹಿತ ನಿನ್ನ ಎದುರಿಗೆ ಅವಿದ್ದಾನ. ಯಾಕಂದ್ರೆ ಎಲ್ಲಾ ಕಡೆ ಅವ ಸರ್ವ ಕಡೆ ಇದ್ದಾನ. ಜಿಕಡೆ ತಿಕಡೆ ಜೇತಿ. ಅವ್ರಂತಾರ ಬೈಸಲೇ ಮಾನುಷ ಉಠೋನ ಗೇಲೆ. ಸಮರ್ಥರಂತಾರ ತಮ್ಮ ವಿಮಲ ಬ್ರಹ್ಮ ನಿರೂಪಣೆ ಒಳಗ, ಕೂತಂತ ಮನುಷ್ಯ ಎದ್ದು ಹೋದಂದ್ರ ಎದುರಿಗೆ ಆಕಾಶನೇ ಇರ್ತದಿಲ್ಲ. ಇಲ್ಲಿ ಅಷ್ಟೇ ಕೂತಾಗಿತ್ತು, ಮುಂದೆ ಆಕಾಶ ಇಲ್ಲ ನಂಗಿಲ್ಲ. ಬೈಸಲೇ ಮಾನುಷ ಉಠೋನ ಗೇಲೆ ತೇತೆ ಆಕಾಶ ಚೀರಾಹಿಲೆ. ಅಲ್ಲಿಯೂ ಸಹಿತ ಆಕಾಶನೇ ಎದುರಿಗೆ ಕಾಣಿಸ್ತದ. ಆಕಾಶ ಚಹು ಕಡೆ ಪಾಯೆ ಸನ್ಮುಖಾಚಿ ಆಯೆ. ಎಲ್ಲಾ ಕಡೆ ಸುತ್ತಿ ನೋಡಿದ್ರು ಸಹಿತ ಆಕಾಶ ಹೆಂಗ್ ಕಾಣಿಸ್ತದ ಹಂಗ ಮಹಾಸ್ವಾಮಿ ಸ್ವರೂಪ ಎಲ್ಲಾ ಕಡೆ ಹಾಗೆ ಅದ ಅಂತ ಹೇಳ್ತಾರ. ಹಂಗ ಬ್ರಹ್ಮನ ವ್ಯಾಪಕತ್ವದ ಬಗ್ಗೆ ಬ್ರಹ್ಮ ದೃಷ್ಟಿಸ ದಿಶೇನ ಅಂತಾರ. ಆ ಮಹಾಸ್ವಾಮಿಯ ಒಂದು ಸ್ವರೂಪ ಕಣ್ಣಿಗೆ ಕಾಣಿಸುದಿಲ್ಲ ಅದು, ಕಣ್ಣಿಗೆ. ಯಾಕಂದ್ರೆ ನಿರಾಕಾರ ಸ್ವರೂಪದ ಬ್ರಹ್ಮ ದೃಷ್ಟಿಸ ದಿಶೇನ, ಬ್ರಹ್ಮ ಮೂರ್ಖಾಸಿಯ ಸೇನ. ಮೂರ್ಖರ ಒಳಗೂ ಆ ಮಹಾಸ್ವಾಮಿ, ಮೂರ್ಖರಿಗೂ ಗೊತ್ತಾಗುವುದಿಲ್ಲ ಇದು. ಯಾಕಂದ್ರೆ ಮೂರ್ಖರಿಗೆ ಮಹಾಸ್ವಾಮಿಯ ಸ್ವರೂಪ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ ನೀವು? ಬಹಳ ಅದರ ರೂಪ ಯಾರೋ ಹೇಳಿದ್ದೆ ಇವರೇಪ್ಪ ಅಂತ ಅನ್ಬೋದು ಕರೆ, ಆದ್ರೆ ಮಹಾಸ್ವಾಮಿಯ ಸ್ವರೂಪ ನಮ್ಮಲ್ಲಿ ಅಜ್ಞಾನ ಸಂಪೂರ್ಣ ಅಳೆದು ಹೋಗ್ಬೇಕು, ಬದ್ಧತ್ವ ಸಂಪೂರ್ಣ ಅಳೆದು ಹೋಗ್ಬೇಕು, ಮುಮುಕ್ಷತ್ವ ಅತ್ಯಂತ ಮುಮುಕ್ಷತ್ವ, ಮೋಕ್ಷದ ಅಪೇಕ್ಷ, ಮಹಾಸ್ವಾಮಿ ದರ್ಶನದ ಒಂದು ಹಂಬಲ ನಮ್ಮಲ್ಲಿ ಬೆಳಿಬೇಕು. ಆ ಮಹಾಸ್ವಾಮಿ ದರ್ಶನಕ್ಕಾಗಿ, ಮಹಾಸ್ವಾಮಿಯ ಕೃಪೆಗಾಗಿ ಹಗಲ ರಾತ್ರಿ ಸಾಧನಾ ಮಾಡಬೇಕು, ಹಗಲ ರಾತ್ರಿ ನಾಮಸ್ಮರಣೆ ಮಾಡಬೇಕು. ಆವಾಗ ಮಾತ್ರ ಅಂಥವರಿಗೆ ಇದು ಅನುಭವಕ್ಕೆ ಬರ್ತದ. ಅಂಥ ಒಂದು ಅನುಭವ ಇವತ್ತು ಸಂತ ವಿಠಾಬಾಯಿಯವರು ನಮಗೆ ನಿಮಗೆ ಹೇಳಿಕತ್ತಾರ. ಬ್ರಹ್ಮ ದೃಷ್ಟಿಸ ದಿಶೇನ ಬ್ರಹ್ಮ ಮೂರ್ಖಾಸಿ ಹಸೇನ, ಬ್ರಹ್ಮ ಸಾಧು ವಿನಯೇನ ಅನುಭವಾಸಿ. ಮತ್ತಿನ್ನ ಮಹಾಸ್ವಾಮಿ ಸ್ವರೂಪ ಹೆಂಗ್ ಗೊತ್ತಾಗಬೇಕು ಅಂದ್ರೆ, ಆ ಮಹಾಸ್ವಾಮಿಯ ಒಂದು ಸ್ವರೂಪವನ್ನು ಯಾರು ಅನುಭವಕ್ಕೆ ತಗೊಂಡರಲ್ಲ ಅಂಥ ಜ್ಞಾನಿಗಳು, ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳಿಂದ ಮಾತ್ರ ಅವರು ಕೃಪಾ ಮಾಡಿ ಅವರು ಆ ಸ್ವಾಮಿ ಒಂದು ಎಲ್ಲೆಲ್ಲಿ ಆ ಸ್ವಾಮಿ ಅಡಿಗಾನ ಅನ್ನುವಂಥದ್ದನ್ನ ತಮ್ಮ ಅನುಭವದಿಂದ ಅವ್ರು ಹೇಳಿಕ್ ಸಾಧ್ಯದ ಅಂತಾರ. ಅದಕ್ಕೆ ಅವರು ಅಂತಾರ ಬ್ರಹ್ಮ ಸಾಧು ವಿನಯೇನ ಅನುಭವಾಸಿ. ಆ ಮಹಾತ್ಮರ ಒಂದು ಸದ್ಗುರುಗಳ ಒಂದು ಕೃಪೆಯಿಂದ ಮಾತ್ರ ಅದು ಅನುಭವಕ್ಕೆ ಬರ್ತಾ ಅಂತಾರ ಅವರು. ಆಮೇಲೆ ಬ್ರಹ್ಮಾಸಿ ನಾಮೇ ಅನಂತ, ಮಹಾಸ್ವಾಮಿಯ ನಾಮಗಳು ಅನಂತ ನಾಮವ, ಸಹಸ್ರ ನಾಮಾಮದೇಕಂತ. ಅದಕ್ಕೆ ಚಿದಂಬರ ಅನ್ನುವಂಥ ಈ ನಾಮ ಅದು ಎಷ್ಟೋ ನಾಮದ ಒಂದು ಮೂಲ ಮಂತ್ರನೇ. ಯಾಕಂತಾರಂದ್ರೆ ಎಲ್ಲಾ ನಾಮದ ಒಳಗ ಎಲ್ಲಾ ನಾಮದ ಸಾರ ಏನಂತಲ್ಲ ಅವನೇ ಚಿದಂಬರ ಇದ್ದಾನ ಅಂತ. ಬ್ರಹ್ಮಾಸಿ ನಾಮೇ ಅನಂತ, ಅನಂತ ನಾಮ, ಅನಂತ ನಾಮೇ ಇದ್ದಾನವ. ಏನು ಪರಿಬ್ರಹ್ಮ ನಾಮಾತೀತ. ಇಷ್ಟ ಆಗಿಯೂ ಸಹಿತ ಅವನ ನಾಮದಿಂದ ಅತೀತ, ಅವಾಗ ನಾಮನೇ ಇಲ್ಲ. ಯಾಕಂದ್ರೆ ನಾಮದಿಂದ ಅತೀತನಾಗಿದ್ದಾನವ. ಬ್ರಹ್ಮಾಸಿ ಹೇತ ದೃಷ್ಟಾಂತ ದೇತಾನ ಸೋಬತಿ. ಆ ಮಹಾಸ್ವಾಮಿಗೆ ಯಾವುದಾದ್ರೂ ಹಿಂಗೆ ಇದ್ದಾನಂತೆ ದೃಷ್ಟಾಂತ ಕೊಟ್ಟು ಹೇಳಿಕ್ಕೂ ಹೇಳಿದ್ರೆ ಅದ್ರ ಚಂದ ಅನಿಸೋದಿಲ್ಲ, ಹಂಗೆ ಹೇಳಿಕ್ ಹೋಗ್ಬಾರ್ದು ಅಂತಾರ. ಹಂಗಾರ ಆ ಪ್ರಶ್ನೆ ಹಾಕ್ತಾರೆ ಶಿಷ್ಯ, ಆತ ಮನಸಜೆ ಅಪ್ರಾಪ್ತ
ಕೈಸೇನಿ ಹೋಯಿಲ ಪ್ರಾಪ್ತ ಐಸೆ ಮಣಾಲ ತರಿ ಕೃತ್ಯ ಸದ್ಗುರುವಿನ ನಾಯಿ. ಹಂಗಾರ ಮನ ಚಿತ್ತ ಮನ ಬುದ್ಧಿ ಇವೆಲ್ಲಕ್ಕೂ ಗೋಚರ ಆಗ್ಲಾರ್ದಂತ ಆ ಸ್ವರೂಪ ಮಹಾಸ್ವಾಮಿ ಸ್ವರೂಪ ನಮಗೆ ಹೆಂಗ್ ಅನುಭವಕ್ಕೆ ಬರ್ಬೇಕಂದ್ರೆ ಅದು ಸದ್ಗುರುಗಳ ಒಂದ ಕೃಪೆಯಿಂದ ಮಾತ್ರ ಸಾಧ್ಯದ ಅನ್ನುವಂತ ಮಾತು ಹೇಳ್ತಾರ. ಹಂಗ ಎಲ್ಲಾ ಕಡೆ ತುಂಬ್ಯದಂತ ಹೇಳುವ ಹೊತ್ನ್ಯಾಗ ಎರಡನೇ ನುಡಿ ಒಳಗ ವಿಠಾಬಾಯಿ ಅವ್ರಂತಾರ, तुझ्या जवळी आहे, तुझा जवळी आहे, मागे पुढे आहे, ಬ್ರಹ್ಮಾಂಡ ವ್ಯಾಪುನಿ ಉರಲಾ ಭಗವಂತ. ಅವ್ರಂತಾರ, ನಿನ್ನ ಹಂತಲ್ಲೂ ಇದ್ದಾನವ, ನಿನ್ನ ಹಂತಲ್ಲೂ ಇದ್ದಾನ, ನಿನ್ನ ಹಿಂದ್ ಮುಂದೂ ಇದ್ದಾನ. ಬ್ರಹ್ಮಾಂಡ ವ್ಯಾಪಾರ ಇಡೀ ಬ್ರಹ್ಮಾಂಡನೇ ವ್ಯಾಪಿಸ್ಕೊಂಡಿದ್ದಾನ. ಅಷ್ಟು ವ್ಯಾಪಿಸಿಯೂ ಸಹಿತ ಮತ್ತೆ ಅನಂತ ಬ್ರಹ್ಮಾಂಡದ ಹೊರಗೂ ಉಳಿದು ಬಿಟ್ಟಾನ. ಇಂಥದ್ದು ನನ್ನ ಮಹಾಸ್ವಾಮಿ. ಅದಕ್ಕೆ ಅವರಂದ್ರು ವ್ಯಾಪಕ ಮಾಜ ಸ್ವಾಮಿ ಚಿದಂಬರ. ನನ್ನ ಸ್ವಾಮಿ ಮಹಾ ವ್ಯಾಪಕ ಮಾಜ ಸ್ವಾಮಿ ಚಿದಂಬರ. ನನ್ನ ಸ್ವಾಮಿ ಚಿದಂಬರ ಬಹಳ ವ್ಯಾಪಕ ಇದ್ದಾನ ಅನ್ನುವಂತ ಮಾತ ವಿಠಾಬಾಯಿ ಅವರು ಹೇಳ್ತಾರ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು, ಸಂದು ಸಂದಿಗೆ ಜಡಿದಿಹುದು ಆನಂದ ಕೋಯೇಶ್ವರ ಲಿಂಗವಿದಣ್ಣ ಅಂತೇಳಿ ಒಬ್ಬರು ದಾಸರು ಏನಂತಾರ, ಹಿಂದೆ ನೋಡಲು ಬಂದಿಹುದು, ಹಿಂದೆ ನಡೆದ್ರೆ ಬರ್ತದ, ಮುಂದೆ ನೋಡಲು ನಿಂತಿಹುದು, ಸಂದು ಸಂದಿಗೆ ಜಡಿದಿಹುದು, ಎಲ್ಲಾ ಕಡೆ ತುಂಬಿ ಬಿಟ್ಟಾನ ಮಹಾಸ್ವಾಮಿಯ ಸ್ವರೂಪ ಅಂತೇಳಿ ಆನಂದ ಗೋಯೇಶ್ವರ ಲಿಂಗವಿದೆ ಅಣ್ಣ ಸಾರಿ ಚೆಲ್ಲದ ಮುಕುತಿಯನ್ನ. ಗುರ್ಲಿಂಗಜಂಗ ಮಹಾರಾಜರಂತಾರ, ಗುರ್ಲಿಂಗಜಂಗ ಮಹಾರಾಜರು ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಶಿ, ಹಿಂದೆ ನೋಡಲು ನೀನು ಮುಂದೆ ನೋಡಲು ನೀನು, ಹಿಂದೆ ನೋಡಲು ನೀನು ಮುಂದೆ ನೋಡಲು ನೀನು, ಎಡಬಲ ಕಾಯುವಂಥ ಕರ್ತ ನೀನು. ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ ಮತಿವಂತರಿವರೆಲ್ಲ ಮಾಡುವರೇನು. ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ ಅಂತ ನನ್ನ ಗುರು ಎಲ್ಲಾ ಕಡೆ ಇದ್ದದ್ದನ್ನ ಅನುಭವವನ್ನು ಅವ್ರು ತಮ್ಮ ಅಭಂಗದಾಗ ಹೇಳ್ತಾರ. ಕಡಿಕ ಮೂರನೇ ಚರಣದಾಗ ವಿಠಾಬಾಯಿ ಅವರು ಹೇಳಿಕತ್ತಾರ, ನಿರ್ಜೀವಾಮದೇ ಆಹೆ ಸಜೀವಾಮದೇ ಆಹೆ. ನನ್ನ ಮಹಾಸ್ವಾಮಿ ಎಲ್ಲಿ ಎಲ್ಲಿ ತುಂಬ್ಯಾನಂದ್ರ ನಿರ್ಜೀವದೊಳಗೂ ನನ್ನ ಮಹಾಸ್ವಾಮಿ ಇದ್ದಾನ. ಜೀವಿದ್ದದ್ರೊಳಗ ಅಷ್ಟೇ ಅಲ್ಲ, ನಿರ್ಜೀವದಾಗ ಜಡ ಚೇತನ ಎಲ್ಲಾ ಕಡೆ, ಜಡದೊಳಗೂ ಇದ್ದಾನ, ಚೇತನದೊಳಗೂ ಇದ್ದಾನ. ನಿರ್ಜೀವ ಅಂದ್ರೆ ಜಡ ವಸ್ತುವೊಳಗೂ ಇದ್ದಾನ, ಜೀವ ಇರ್ಲಾರ್ದಂತ ಒಂದ್ ಇದ್ರಾಗೂ ಇದ್ದಾನ. ಸಜೀವ ಮದೇ ಆದ ಜೀವ ಇದ್ದಾಗಂತೂ ಇದ್ದೇ ಇದ್ದಾನ. ಕಾಷ್ಟ ಮಾಜಿ ಏತೆ ತೇತೆ ಸಗಳಿ ಕಡೆ, ಕಟ್ಟಿಗೆ ಒಳಗ ಕಲ್ಲ ಮಣ್ಣ ಪ್ರತಿಯೊಂದ್ರೊಳಗೂ ಸಹಿತ ನನ್ನ ಸ್ವಾಮಿ ತುಂಬ್ಯಾನ ಅಂತೇಳಿ ವಿಠಾಬಾಯಿ ಅವರು ಹೇಳ್ತಾರ. ಎಂಥ ಅದ್ಭುತವಾದ ಅಭಂಗ್ರಿ ಈ ಅಭಂಗ. ನನಗನ್ಸಿ ಮಟ್ಟಿಗೆ ಒಂದು ತಾಸಿನ ಪ್ರವಚನದಾಗ ಆಗುದಿಲ್ಲ, ಇದಕ್ಕೆ ಎರಡು ಮೂರು ಸತ್ಸಂಗನೇ ಬೇಕು ಅಂತ ಅನಿಸ್ತದ. ಆದ್ರೂ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ನಾವು ಅದನ್ನ ವಿವರಣ ಮಾಡೋಣ. ಯಾಕಂದ್ರೆ ಬ್ರಹ್ಮನ ಒಂದು ಸ್ಥಿತಿಯ ವರ್ಣನ ಮಾಡ್ಲಿಕ್ಕೆ ಮಹಾತ್ಮರು ಬಹಳಷ್ಟು ಏನಪ್ಪಾ ಅಂದ್ರೆ ಉಪಮಾ ಕೊಟ್ಟು ಹೇಳ್ಯಾರ, ತಮ್ಮ ಅನುಭವಗಳನ್ನ ಹೇಳ್ಯಾರ. ಅದರೊಳಗೆ ಅದವರಂದ್ರೆ ನಿರ್ಜೀವ ಮದೇ ಆಹೆ ಸಜೀವ ಮದೇ ಆಹೆ, ಕಾಷ್ಟ ಮಾಜಿ ಏತೆ ತೇತೆ ಸಗಳಿ ಕಡೆ, ಎಲ್ಲಾ ಕಡೆ ತುಂಬ್ಯದ. ನಿರ್ಜೀವ ಮದೇ ಆಹೆ ಇದಕ್ಕೊಂದು ದೃಷ್ಟಾಂತ ಸ್ವಲ್ಪ ಸಮಯದಾಗೆ ಹೇಳೋಣ. ಏಕನಾಥ್ ಮಹಾರಾಜರ ಶಿಷ್ಯ ಒಬ್ಬವ ದಂಡವತ ಸ್ವಾಮಿ ಅಂತಿದ್ದೆ ಅಂತ. ದಂಡವತ ಸ್ವಾಮಿ ಅವನ ಹೆಸರು ಬೇರೆ ಇರಬೇಕು. ಆದ್ರ ಏಕನಾಥ್ ಮಹಾರಾಜರ ಪ್ರವಚನದೊಳಗೆ ಏನಿದ್ರು ಇದೇ ಮಾತೇ ಹೇಳಿದ್ರು. ಆ ಪರಬ್ರಹ್ಮ ವಸ್ತು ಅಂದ್ರೆ ನಿರ್ಜೀವದೊಳಗೂ ಅದ ಸಜೀವದೊಳಗೂ ಅದಪ್ಪ. ಹಿಂಗಾಗಿ ಏನಪ್ಪಾ ನೀವೆಲ್ಲರಿಗೂ ಅಂತ ಒಂದು ಭಕ್ತಿಯಿಂದ ದಂಡವತ್ತ ನಮಸ್ಕಾರ ಹಾಕೋತೀರಪ್ಪ ಅಂತೇಳಿ ಅವತ್ ಪ್ರವಚನದಾಗ ಹೇಳಿದ ಕೂಡಲೇ ಇವ್ರಿಗೂ ಹೇಳಿದ್ರು ಅವ್ರು, ನೋಡಪ್ಪ ಹಿಂಗ್ ಮಾಡ್ಕೋತಾರು, ಎಲ್ಲಾ ಕಡೆ ನಿರ್ಜೀವದಾಗೂ ಅವನೇ ಇದ್ದಾನ, ಜಡ ಚೇತನ ಎಲ್ಲಾ ಕಡೆ ಆ ಸ್ವರೂಪ ತುಂಬ್ಯದ ಅಂತೇಳಿ, ಗುರುವಿನ ಮಹಾಸ್ವಾಮಿ ಸ್ವರೂಪ ತುಂಬ್ಯದ ಅಂತ ಹೇಳಿದ ಕೂಡಲೇ ಸದ್ಗುರು ವಚನ ಅಂದ್ರೆ ಏನು, ಅದು ಆಜ್ಞಾ ಪ್ರಮಾಣ ಅಂತ ತಿಳ್ಕೊಂಡ ಅವ್ ಏನ್ ಮಾಡ್ತಿದ್ದಂದ್ರ ಯಾರು ಕಂಡ್ರು ಸಹಿತ ದಂಡವತ್ ನಮಸ್ಕಾರ ಹಾಕಿಬಿಡ್ತಿದ್ದ. ಯಾಕಂದ್ರೆ ಅಲ್ಲಿ ನನ್ನ ಗುರುನಾಥ್ ಇದ್ದಾನ, ನನ್ನ ಗುರುನಾಥನ ಸ್ವರೂಪದ ಅಂತೇಳಿ. ಹಿಂಗ ದಂಡವತ ಹಾಕಿದ ಕೂಡಲೇ ಅವಾಗ ದಂಡವತ್ ಸ್ವಾಮಿಗಳ ಪೈಕಿ ಇರ್ಬೇಕವ. ಹಿಂಗಾಗಿ ದಂಡವತ್ ಸ್ವಾಮಿ ಅಂತ ಹೆಸರು ಬಿದ್ದಿತ್ರಿ. ಒಂದ್ಸರಿ ಏನಾಯ್ತು ಅಂದ್ರ ಒಂದು ಕತ್ತಿ ಸತ್ತು ಬಿದ್ದಿತ್ತಂತ. ಕತ್ತಿ ಜೀವ ಹೋಗಿ ಸತ್ತು ಬಿದ್ದಿತ್ತು. ಒಂದ್ 4 ಮಂದಿ ಚಂಡಾ ಚೌಕಿ ಹುಡುಗರು ಕೂತಿದ್ರು ಅಲ್ಲೇ. ಇವ್ ದಂಡವತ್ ಸ್ವಾಮಿ ಏನ್ ಮಾಡಿದ, ಕತ್ತಿ ನೋಡಿದ, ಅದಕ್ಕೂ ದಂಡವತ್ ನಮಸ್ಕಾರ ಹಾಕಿಬಿಟ್ಟ. ಹಾಕಿದ ಕೂಡಲೇ ಇವ್ರು 4 ಮಂದಿ ಇದ್ರಲ್ಲ, ಇವ್ರು ಹುಡುಗರು, ಅವ್ರ ಏನು ದಂಡವತ್ ಸ್ವಾಮಿ ಅದ್ರಾಗೇನ್ ನಿನ್ ದೇವ್ರ ಇದ್ದಾನ, ಏನಪ್ಪ ಎಷ್ಟು ಹುಚ್ಚತನ ನಿಂದು, ಅದ್ರಾಗಿದ್ದಾನ ದೇವ್ರ ಎಲ್ಲಿಲ್ಲ ಅಂತಂದ. ನನ್ನ ಗುರು ಹೇಳ್ಯಾನ ಎಲ್ಲದ್ರಾಗೂ ಇದ್ದಾನ.
ಮತ್ತ ಹಂಗಾರ ಅದ್ರಾಗ ಇದ್ದಾನಂದ್ರ ಅವ್ನು ಎಬ್ಬಸ್ ಕಳಿಸ್ಲ ನೀ ಅಂದ ಕೂಡಲೇ ಎದ್ದು ಹೋಗಪ್ಪ ಅಂತೇಳಿ ನಮಸ್ಕಾರ ಮತ್ತೊಮ್ಮೆ ದಂಡವತ್ ಹಾಕಿದ ಕೂಡಲೇ ಆ ಕತ್ತಿ ಎದ್ದು ಹೋಗ್ಬಿಡ್ತಂತ. ಎಂತ ಒಂದು ಸಾಮರ್ಥ್ಯ ಬಂದು ಬಿಟ್ಟಿತ್ತು ನೋಡ್ರಿ. ಅಂದ್ರೆ ನಮ್ಮ ಒಳಗಿನ ಒಂದು ಗುರುವಿನ ಮೇಲಿನ ನಿಷ್ಠ ಇತ್ತು ಅಂದ್ರೆ ಏನಾಗ್ತು, ಆ ಕತ್ತಿ ಎದ್ದು ಹೋದ ಕೂಡಲೇ ಗಾಬರಿ ಆಗಿಬಿಟ್ರಂತ ಹುಡುಗರು. ಅವ್ರಂದ್ರು ಬಂದ್ ದಂಡವತ್ತ ನಾಮ ಸ್ವಾಮಿನ ಹಿಡ್ಕೊಂಡ ಅವ್ನು ಹೋಗಿ ಇನ್ನೇನಪ್ಪ ಅವ್ನು ಕರ್ಕೊಂಡು ಹೋಗ್ಬೇಕು, ರಾಜನ ಹೋಗಿ ಬೆಟ್ಟಬೇಕು. ಯಾಕಂದ್ರೆ ಲೆಚ್ಚರ ಆಡಳ್ತಿತ್ತು, ಕರ್ಕೊಂಡು ಹೋಗ್ಬೇಕಂತ ಹಿಡಿಲಿಕ್ಕೆ ಬಂದ್ ಕೂಡಲೇ ಗಪ್ಪನಿ ಘಾತ ಆತಂದವ. ಯಾಕಂದ್ರ ದೇಹ ಇದೆ ಸತ್ತದ್ದು ಎದ್ದು ಬಿಡ್ತಲ್ಲ, ನನ್ನ ಗುರುನಾಥ್ ಹೇಳಿದಂಥದ್ದು ಇವತ್ತು ನನಗೆ ಅನುಭವಕ್ಕೆ ಬಂತಲ್ಲ ಅಂತೇಳಿ ಆನಂದನೂ ಆತು, ಅದ್ರ ಜೊತೆ ಗಾಬರಿ ಆತು. ಯಾಕಂದ್ರ ಸೃಷ್ಟಿ ನಿಯಮದ ವಿರುದ್ಧ ಇದು ಘಟನಾ ಮಾಡ್ಕೊಂಡಂಗಾತು. ಯಾರೇ ಮಹಾತ್ಮರಾಗ್ಲಿ ಸೃಷ್ಟಿ ನಿಯಮದ ವಿರುದ್ಧ ಏನೂ ಅಂತ ಚಮತ್ಕಾರಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಮಾಡಬೇಕಾದ್ರೂ ಅದಕ್ಕೊಂದು ಆಧಾರ ಇಟ್ಕೊಂಡು ಮಾಡಿರ್ತಾರ. ಹಂಗ ಗಾಬರಿಯಾಗಿ ಅವ್ರ ಬೆನ್ನ ಹತ್ತಿದ್ರು, ಓಡ್ಲಿಕ್ಕೆ ಶುರು ಮಾಡಿದ. ಮತ್ತಿನ ಓಡಿ ಗಾಬರಿಯಾಗಿ ಹೋಗುವುದಿಲ್ಲ. ನಾವು ಯಾವಾಗ ಗಾಬರಿ ಆಗ್ತೇವೋ, ಯಾವಾಗ ನಮಗೆ ಎಲ್ಲೂ ಹಾದಿ ತೋರುದಿಲ್ಲ, ಅವಾಗ ಸದ್ಗುರುಗಳಂತಲ್ಲೇ ಹೋಗ್ಬೇಕಲ್ಲ. ಹಂಗ ಏಕನಾಥ್ ಮಹಾರಾಜರಂತಲ್ಲಿ ಮನೆಗೆ ಓಡಿದ. ಅವ್ರು ವಾಡ್ಯದಾಗ ಹೋಗಿ ಏಕನಾಥ್ ಮಹಾರಾಜರಿಗೆ ದಂಡವತ್ ನಮಸ್ಕಾರ ಹಾಕಿದ. ಯಾಕೋ ದಂಡವತ ಇದೇನ್ ಏನಾತು ಅಂದ್ರು, ಮಹಾಸ್ವಾಮಿ ಗದ್ಲಾತ್ರಿ, ಇದು ಬಹಳ ದೊಡ್ಡ ಇದು ಆಗಿಬಿಡ್ತು, ಘಾತ ಆತಿದು, ಏನಾತು ಅಂತಂದ್ರು. ಇಲ್ಲ, ನೀವು ಹೇಳಿದ್ರಿ ನಾ ಹಿಂಗ್ ದಂಡವತ್ ಹಾಕ್ತಿದ್ನೆ, ಇವತ್ತ ಸತ್ತ ಕತ್ತಿಗೆ ದಂಡವತ್ ನಮಸ್ಕಾರ ಹಾಕಿದೆ. ಅವು ನಾ ಹುಡುಗರು ಹಿಂಗ ಅಂದ್ಕೊಳ್ಳಿ ಎದ್ದು ಹೋಗಪ್ಪ ಅಂತೇಳಿ ನಮಸ್ಕಾರ ಮಾಡಿದ ಕೂಡಲೇ ಎದ್ದು ಹೋಗ್ಬಿಡ್ತೀರಿ ಜೀವಂತಾಗಿ. ಅವಾಗ ಏಕನಾಥ್ ಮಹಾರಾಜರು ಅಂದ್ರು, ಏನು ದಂಡವತ, ಏನು ಘಾತ ಮಾಡ್ಕೊಂಡಿವ ನೀವು ಅಂದ್ರು. ನೋಡು, ಹಂಗ ಸೃಷ್ಟಿಯ ನಿಯಮದ ಭಗವಂತನ ಒಂದು ಸೃಷ್ಟಿ ಕ್ರಮದ ವಿರುದ್ಧ ಹಂಗೇನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಂತ ಕೆಲಸ ಮಾಡಿದು ಮಹಾರಾಜರ ಅವ್ರ ಬೆನ್ನ ಹತ್ಯಾರ ನಾನು ಹಿಡಿಲಿಕ್ಕೆ. ಹೌದು, ಮತ್ತೆ ಹಿಡಿಲಿಕ್ಕೆ ಬೆನ್ನ ಹತ್ತದಾರ ನಾವು. ಯಾಕಂದ್ರ ಈಗ ಆಡಳಿತದ ಇಂಥದ್ದು ಹೊಲಸ ಇವ್ರದ್ದು ಆಡಳಿತದ. ಈಗ ನಾಳೆ ಯುದ್ಧ ಆಗಿದ್ದ ಅಂದ್ ಯುದ್ಧನಾಗೆಲ್ಲ ಎಷ್ಟು ಮಂದಿ ಸತ್ತಿರ್ತಾರಲ್ಲ, ಅವನ್ ತಂದಲ್ಲಿ ಇದು ಹಾಕ್ತಾರ, ಕೂಡ ಹಾಕ್ತಾರ. ಹಾಕಿ ನಿನ್ ಕೈಲಿ ಎಬ್ಬಸು ಇರ್ಲಿಕ್ಕ ನಿನ್ ಚಂಡ ಹಾರಿಸ್ತೇವ ಅಂತಂತಾರ. ಮತ್ ಏನ್ ಮಾಡವ, ಎಷ್ಟು ಹುಚ್ಚುಚ್ಚಾರ ಮಾಡ್ಕೊಂಡು ಕೂತು ಇದರಿಂದ ನೀ ಬಹಳ ಇದಕ್ ಬಿದ್ದಿಪ್ಪ ಇದು ಅಂತ ಅಂದ್ಕೂಡ್ಲೆ ಮಹಾಸ್ವಾಮಿ ಗುರುನಾಥ ಮತ್ ಏನಾರೇ ಮಾಡಿ ನನಗೆ ಇದಕ್ಕೆ ಉಪಾಯ ಹೇಳ್ರಿ ಅಂದ ಕೂಡ್ಲೆ, ಏನಿಲ್ಲ ಇದಕ್ಕೆ ಏನು ಮಾಡ್ಲಿಕ್ಕೆ ಬರುದಿಲ್ಲ, ನೀ ಜೀವಂತಿದ್ದೆ ಅಂದ್ರೆ ಇಷ್ಟು ಗದ್ದಲ ಆಗುದೇ, ಇದು ನೀ ಸಮಾಧಿ ತಗೊಂಡ್ಬಿಡಂತ ಗುರುನಾಥ ಆ ದಂಡೋಸ್ವಾಮಿಗಂದ. ನೀ ಸಮಾಧಿ ತಗೊಂಡ್ಬಿಡು, ಸಂಜೀವಿನಿ ಸಮಾಧಿ ತಗೊಂತಂದ. ಮಹಾರಾಜ್ ನಿಮ್ಮ ಅಜ್ಞಾ ಅಂತಂದ್ರು. ಅಲ್ಲೇ ಒಂದು ಜಾಗದೊಳಗ ಸಮಾಧಿ ತೆಗಿಸಿ ಸಮಾಧಿ ಕಟ್ಟಿಸಿ ಆ ಸಮಾಧಿ ಇದ್ರೊಳಗ ಅವ್ರನ್ನ ಧ್ಯಾನಕ್ಕೆ ಕೂಡಿಸಿ ಸಮಾಧಿ ಕಟ್ಟಿಬಿಟ್ರು. ಆ ಮಂದಿ ಬಂದು ನೋಡ್ತು, ಎಲ್ಲಿದ್ದಾನಂದ್ರೆ ಎಲ್ಲಿರ್ಬೇಕು ಅವ್ ಸಮಾಧಿ ಒಳಗೆ, ಜೀವನ್ ಸಮಾಧಿನೇ ತಗೊಂಡು ಬಿಟ್ಟಿದ್ದ ಅಂತ. ಹಂಗ ಹಿಂಗದ ಮಹಾಸ್ವಾಮಿ. ಅದಕ್ಕೆ ವಿಠಾಬಾಯಿ ಅಂತಾರ, ನಿರ್ಜೀವ ಮದೇ ಆಹೆ ಸಜೀವ ಮದೇ ಆಹೆ. ನಿರ್ಜೀವದೊಳಗೆ ಹಿಂಗೆ ಈಗ ದಂಡವತ್ ಸ್ವಾಮಿ ಪ್ರಮಾಣದಲ್ಲಿ ಹಂಗ ಮಹಾಸ್ವಾಮಿ ನಿರ್ಜೀವದೊಳಗೂ ಇದ್ದಾನ. ಇಷ್ಟೆಲ್ಲಾ ತಿಳ್ಕೊಂಡು ನಾವು ವರ್ತನೆ ಮಾಡ್ಬೇಕ್ರಿ. ನಾವು ಬರೇ ನಮ್ಮ ಮಹಾರಾಜ ನಮ್ಮ ಮಹಾಸ್ವಾಮಿ ಭಕ್ತರ ಜೋಡಿ ಅಷ್ಟೇ ಪ್ರೇಮದಿಂದ ಇರೋದು, ಉಳ್ಕಿದಾರ ಜೋಡಿ ಹೆಂಗರಿ ಇರೋದು, ಪ್ರತಿಯೊಂದ್ರೊಳಗೂ ಇದ್ದಾನಂದಾಗ ನೀವು ಅಲ್ಲಿ ಹಂಗಿರ್ತೀರ. ಹಂಗೆ ಎಲ್ಲಾ ಕಡೆನೂ ಇದ್ದಾಗ ಮಾತ್ರ ಈ ವಿಠಾಬಾಯಿ, ಸಂತ ವಿಠಾಬಾಯಿಗೆ ಬಂದಂತ ಅನುಭವ ನಮಗೂ ಬರ್ತದ. ಇರ್ಲಿ ಮುಂದ 4ನೇ ನುಡಿಯೊಳಗಂತಾರ, ದೇಹಾಮದೇ ಆಹೆ ದೇಹಾಚೆ ಬಾಹ್ಯರ ಆಹೆ. ನಮ್ಮೆಲ್ಲರ ಶರೀರದೊಳಗೂ ಇದ್ದಾನ, ಕಣದೊಳಗ ಮಹಾಸ್ವಾಮಿ ಇದ್ದಾನ. ಮಹಾಸ್ವಾಮಿ ಸ್ವರೂಪ ಬರೇ ಶರೀರದೊಳಗಿಲ್ಲ, ಕಣದೊಳಗೆ ಇದ್ದಾನ, ನಮ್ಮ ಶರೀರದೊಳಗೆ. ಆಮೇಲೆ ಶರೀರದ ಹೊರಗೂ ಇದ್ದಾನ. 14 ಲೋಕಿ ವ್ಯಾಪಕವು, 14 ಭುವನಗಳು, 14 ಲೋಕಗಳು ಸಹಿತ ವ್ಯಾಪಸಿ ಉಳಿದು ಬಿಟ್ಟ ನಮ್ಮ ಮಹಾಸ್ವಾಮಿ ಅಂತಾರ. ಹಂಗ ಈ 6ನೇ ನುಡಿಯೊಳಗಂತಾರೆ, ಭೀತಿ ಗಾಲಿತು ನಿರ್ಭಯ ಕರಿತು. ಭೀತಿನೂ ಅವನೇ ನಮ್ಮಂತಲ್ಲಿ ಅಂಜಿಕೆನೂ ಹಾಕ್ತಾನ, ಮತ್ತು ನಮ್ಮನ್ನು ನಿರ್ಭಯರನ್ನಾಗಿ ಮಾಡ್ತಾನ. ಹಂಗ ನಾಯಿ ಓಳಕ ಹೋತು ಇಂದ್ರಿಯಾಸಿ, ನಮ್ಮ ಇಂದ್ರಿಯಗಳಿಗೂ ಸಹಿತ ಅಗೋಚರನಾಗಿ ಬಿಟ್ಟಾನ ಅಂತೇಳಿ ನಮ್ಮನ್ನ ಅಂಜಿಸ್ತಾನ, ಅಂಜಿಕೆನೂ ನಿವಾರಣೆ ಮಾಡ್ತಾನೆ. ಈಗ ಇದ್ರ ಬಗ್ಗೆ ಸಮಯ ಮುಗಿಲಿಕ್ಕೆ ಬಂತು. ಇರ್ಲಿ, ಆ ಕುಸ್ಕಲ್ದೊಳಗಿದ್ದಾಗ ಮಹಾಸ್ವಾಮಿಯನ್ನು ಕುಸ್ಕಲ್ದೊಳಗ ಒಂದ್ ಮನಿಯೊಳಗೆ ಇಳಿಸಿದ್ರು. ಒಂದ್ ಮನಿಯೊಳಗೆ ಬಾಡಿಗೆ ಒಳಗೆ ಇದ್ರು ಅವ್ರು ಮಹಾಸ್ವಾಮಿ ಇದ್ದಾಗ. ಆ ಮನಿಯೊಳಗೆ 8 ಬ್ರಹ್ಮರಾಕ್ಷಸಿದ್ದು ಅಂತ. ಅಲ್ಲಿ ಹೋಗಿ ಇದ್ದ ಕೂಡಲೇ ಮಹಾಸ್ವಾಮಿಗೆ ಯಾಕೋ ಜ್ವರ ಬಂತು. ಯಾಕಂದ್ರೆ ದೇವಲಾಪುರದಿಂದ ಹಿಂಗೆ ಮತ್ತು ಅವ್ರ ದಿಂಡಿನೇ ಬರೋದು ಅಡ್ಡಾಡ್ಕೋತ, ಮತ್ತು ಒಂದ್ ಸ್ವಲ್ಪ ಏನೋ ಪ್ರಕೃತಿ ಒಳಗೆ ಹೆಚ್ಚು ಕಡಿಮೆ ಆದಕ್ಕೂ ಊರ್ ಮಂದಿಗೇನು ಇಂಥ ಮಹಾಸ್ವಾಮಿ ಬಂದಾರ, ಆ ಮನೆಯೊಳಗೆ 8 ಬ್ರಹ್ಮರಾಕ್ಷಸವ ಅಲ್ಲಿ ಇಳಿಸಿದ್ದಕ್ಕಾಗಿ ಹಿಂಗಾಗ್ಯದ ಅಂತೇಳಿ ಮಹಾಸ್ವಾಮಿ ಅಂತೇಳಿ ಬಂದ. ಮಹಾಸ್ವಾಮಿ ನೀವು ಈ ಮನಿ ಬಿಟ್ಟು ಬೇರೆ ಕಡೆ ಹೋಗ್ರಿಪ್ಪ, ಯಾಕಂದ್ರ ಈ ಮನಿಯೊಳಗೆ ಹಿಂಗದ, ಅದ್ರ ಸಂಬಂಧ ನಿಮಗೆ ಆಗ್ಯದ ಅಂತೇಳಿ 2-3 ಸಲ ಹೇಳಿದಾಗ, ಆವಾಗ ಇದೇನು ವಿಠಾಬಾಯಿಗಾದಂತಹ ಒಂದು ಸ್ವರೂಪದ ಅನುಭವ ಏನದಲ್ಲ, ಸ್ವತಃ ಮಹಾಸ್ವಾಮಿನೇ ತನ್ನ ಮುಖದಿಂದ ಹೇಳ್ತಾನ. माझा धाक मानी
त्रिभुवनी लोक माझ्या धाकमानी त्रिभुवनी लोक यम कुंभी पाक धाकमानी यम कुंभी पाक धाकमानी माझ्या धाकमानी ತ್ರಿಭುವನಿ ಮೂರು ಲೋಕದೊಳಗೆ ನನ್ನ ಹೆದರಿಕೆ ಅದಪ್ಪ. ನೀವು ಏನಂತೀರಿ? ಇದ್ರ ಸಂಬಂಧ ಅಂಜಲಿಕ್ಕತ್ತೀರಿ? ಈ ಬ್ರಹ್ಮರಾಕ್ಷಸ ಸಂಬಂಧ ನನ್ನ ಹೆದರಿಕೆ ಮೂರು ಲೋಕದೊಳಗದ. ಯಮ ಕುಂಭಿ ಪಾಕ ಧಾಕ ಮಾನಿ ಆ ಯಮ ಕುಂಭಿ ಪಾಕ ಅಲ್ಲಿ ಯಮಧರ್ಮನ್ ಇದ್ರ ಕುಂಭಿ ಪಾಕ ಅಲ್ಲಿಯೂ ಸಹಿತ ನನ್ನ ಅಂಜಿಕೆದ. ಅಲ್ಲಿಯೂ ಸಹಿತ ಯಮದೂತರ ನಾ ಹೇಳ್ದಂಗೆ ಕೇಳ್ತಾರ. माझ्या धाक मानी व्याघ्र सिंह सर्प माझ्या धाक मानी व्याघ्र सिंह सर्प ತಿಹಿ ಲೋಕಿ ದರ್ಪ ಮಾಜ ಅಸೆ. ಮೂರೂ ಲೋಕದೊಳಗೆ ನನ್ನ ದರ್ಪ ನಡೀತದಪ್ಪ. ಯಾಕಂದ್ರೆ ನನ್ನ ವ್ಯಾಘ್ರ ಸಿಂಹ ಸರ್ಪ ಇವೆಲ್ಲ ನನ್ನ ಅಂಜಿಕೆ ಒಳಗವ ಅಂತೇಳಿ ಆ ಮಂದಿಗೆ ಹೇಳ್ತಾರ ಸ್ವಾಮಿ. ಮುಂದಂತಾರ ಅವರು ಮಾಜಾಧಾಕ ಮಾನಿ ಜಲ ಸ್ಥಳ ಅಗ್ನಿ. ನೋಡ್ರಿ ಇದೇ ಹೇಳಿರಲ್ಲ ಸಂತ ವಿಠಾಬಾಯಿ, ಜಲದೊಳಗ ಸ್ಥಳದೊಳಗ ಅಗ್ನಿ ಎಲ್ಲದ್ರಾಗೂ ನನ್ನ ಮಹಾಸ್ವಾಮಿ ಸ್ವರೂಪದ ಅಂತೇಳಿ ಅದಕ್ಕೆ ಅವ್ರಂತಾರ ಮಾಜಾಧಾಕ ಮಾನಿ ಜಲ ಸ್ಥಳ ಅಗ್ನಿ ಆಕಾಶ ಪವನಿ ಧಾಕ ಮಾಜ. ಆಕಾಶ ಗಾಳಿ ಎಲ್ಲದ್ರೊಳಗು ಏನಪ್ಪ ಎಲ್ಲನೂ ನನ್ನ ಒಂದು ಅಂಡ್ರನ್ಯಾಗವ. ನಾ ಹೆಂಗೆ ಹೇಳ್ತೇವ ಹಂಗ ನನ್ನ ಆಜ್ಞಾ ಪ್ರಕಾರ ಕೇಳ್ತಾವ. ನೀವೇನು ಅಂಜಬೇಡ್ರಿ, ಈ ಬ್ರಹ್ಮ ರಾಕ್ಷಸ ನಮಗೇನು ಮಾಡೋದಿಲ್ಲ ಅಂತ ಅನ್ಕೋತ ಮಾಜಾಧಾಕ ಅಸೆ ರಾಕ್ಷಸ ದೇವಾಸಿ ಮಾಜಾಧಾಕ ಅಸೆ ರಾಕ್ಷಸ ದೇವಾಸಿ ನಾಮ ಮಣೆ ತ್ಯಾಸಿ ಉದ್ಧರಿತು. ರಾಕ್ಷಸ ದೇವರು ಎಲ್ಲ ದೇವತೆಗಳು ಸಹಿತ ನನ್ನ ಅಂಜಿಕೆ ಒಳಗೆ ನನ್ನ ಹೆದರಿಕೆದಾರ, ನನ್ನ ಆಜ್ಞೆಂತ ನಡ್ಲಿಕ್ಕತ್ತಾರ. ಅದಕ್ಕೆ ಯಾರು ನನ್ನ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ನಾಮ ಮಣೆ ತ್ಯಾಸಿ ಉದ್ಧರಿತ ಅವ್ರನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರ. ಸ್ವತಃ ಮಹಾಸ್ವಾಮಿ ಮುಖದಿಂದ ಬಂದಂತ ಅಭಂಗ. ಅದೇ ಅನುಭವನೇ ವಿಠಾಬಾಯಿ ಅಂತ. ವಿಠಾಬಾಯಿ ಮಣೆ माझा ಚಿದಂಬರ ವ್ಯಾಪೂನಿ ಅಸೋನಿ ನಾಹಿ ದಿಸತೋ ದೇವ. ಎಲ್ಲ ಕಡೆ ತುಂಬಿದ್ರು ಸಹಿತ ನಮ್ಗೆಲ್ಲರಿಗೂ ಅಗೋಚರನಾಗಿದ್ದಾನ ಅಂದಾಗ ಎಲ್ಲ ಕಡೆ ಇಲ್ಲ ಅಂತ ತಿಳ್ಕೊಬೇಡ್ರಿ. ಎಲ್ಲರಂತಲೇ ನಮ್ಮಂತಲೇ ನಿಮ್ಮಂತಲೇ ಸಣ್ಣ ಹುಡುಗರು ಅಂತಲೇ ಹೆಣ್ಣು ಗಂಡು ಜಲ ಸ್ಥಳ ಅಗ್ನಿ ಎಲ್ಲ ಕಡೆ ಅನ್ನೋ ಚರಾಚರದೊಳಗೂ ಸಹಿತ ನನ್ನ ಮಹಾಸ್ವಾಮಿ ಸ್ವರೂಪ ತುಂಬ್ಯದಂತೆ ವಿಠಾಬಾಯಿ ಅವರು ಹೇಳ್ತಾರೆ. ಅಂಥ ಒಂದು ಸಗುಣ ನಿರ್ಗುಣ ಸ್ವರೂಪನಾದಂಥ ಸಗುಣ ಮಣುಕಿ ನಿರ್ಗುಣರೇ ಜ್ಞಾನೇಶ್ವರ ಮಾವಲಿಯರಂದಂಗ ಸಗುಣನು ಮಹಾಸ್ವಾಮಿಯ ಸಗುಣ ರೂಪನು ಹಂಗೆ ಅಷ್ಟೇ ಸುಂದರ ಸಾವಳ ಸುಂದರ. ಅಷ್ಟೊಂದು ಏನಪ್ಪಾ ಅಂದ್ರೆ ಆನಂದ ರೂಪದ ನಿರ್ಗುಣ ಸ್ವರೂಪನು ಎಲ್ಲ ಕಡೆ ಅದ. ಆ ನಿರ್ಗುಣ ಸ್ವರೂಪ ನಮಗೆ ಎಂದು ಅನುಭವಕ್ಕೆ ಬರ್ತದೆ ಅವತ್ತು ನಮ್ಮ ಭಕ್ತಿಯ ಒಂದು ಅಂತಿಮ ಧ್ಯೇಯ ಒಂದು ಆ ಮಹಾಸ್ವಾಮಿಯ ಕೃಪೆಯಿಂದ ಅನುಭವಕ್ಕೆ ಬಂತು ಅಂತ ತಿಳ್ಕೊಂಡು ಅಂಥ ಒಂದು ಸ್ಥಿತಿ ಅಂಥ ಒಂದು ಅನುಭವ ನಿಮಗೆ ಎಲ್ಲರಿಗೂ ಆ ಸದ್ಗುರುಗಳ ಒಂದು ಕೃಪೆಯಿಂದ ಮಹಾಸ್ವಾಮಿಯ ಕೃಪೆಯಿಂದ ಆಗಲಿ ಅಂತ ಹೇಳ್ಕೊತ ಇವತ್ತಿನ ಈ ನನ್ನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. अकल्पायुष्वावेत्तया कुळा माझ्या सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणतया असावे कल्याण जामक निधान पांडुरंग पुंडलिक वरदार विठ्ठल पार्वती पतेश्वर महादेव राजादरा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज श्री शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. संत श्रेष्ठ विठाबाई महाराज की जय. जय जय रघुवीर समर्थ. श्री राम. जय चिदंबर. जय चिदंबर. जय चिदंबर.